ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಯೆಶಾಯ ಪ್ರವಾದಿಯ ಗ್ರಂಥ 43ನೇ ಅಧ್ಯಾಯ. ತೆಗಿಬೇಡಿ, ನಾವೀಗ ದೇವರನ್ನು ಸ್ತುತಿಸೋಣ ಸ್ವಲ್ಪ ಹೊತ್ತು. ನಾನೇ ಇರುವೆ ನಿನ್ನ ಸಂಗಡ, ನೀ ಜಲರಾಶಿಯನ್ನು ದಾಟುವಾಗ, ಮುಳುಗಿಸದು ನದಿ ನೀ ಅದನ್ನು ಹಾದು ಹೋಗುವಾಗ, ಸುಡದು ಬೆಂಕಿ ದಹಿಸದು ಜ್ವಾಲೆ ಅದರ ಮಧ್ಯೆ ನೀ ನಡೆಯುವಾಗ. ಹಾಲೆಲೂಯ್ಯ. ಹೇಳೋಣ. ನಾನೇ ಇರುವೆ ನಿನ್ನ ಸಂಗಡ, ನೀ ಜಲರಾಶಿಯನ್ನು ದಾಟುವಾಗ, ಮುಳುಗಿಸದು ನದಿ ನೀ ಅದನ್ನು ಹಾದು ಹೋಗುವಾಗ, ಸುಡದು ಬೆಂಕಿ ದಹಿಸದು ಜ್ವಾಲೆ ಅದರ ಮಧ್ಯೆ ನೀ ನಡೆಯುವಾಗ. ನಾನೇ ಇರುವೆ ನಿನ್ನ ಸಂಗಡ. ಕಣ್ಣು ಮುಚ್ಕೊಳ್ಳೋಣ, ಹೇಳೋಣ. ನಾನೇ ಇರುವೆ ನಿನ್ನ ಸಂಗಡ. ಯೇಸು ಸ್ವಾಮಿ ನೆನೆಸ್ಕೊಳ್ಳೋಣ. ನಾನೇ ಇರುವೆ ನಿನ್ನ ಸಂಗಡ. ಯೇಸು ಸ್ವಾಮಿ ನಮಗೆ ಹೇಳ್ತಾ ಇದ್ದಾರೆ, ನಾನು ಯಾವತ್ತೂ ನಿನ್ನ ಸಂಗಡ ಇದ್ದೇನೆ. ನೀನು ಯಾವುದೇ ದಾರಿಯಲ್ಲಿ ಹೋದರೂ, ನೀನು ಹೋಗುವ ದಾರಿಯಲ್ಲಿ ಬರುವ ಎಲ್ಲ ಕಷ್ಟಗಳಲ್ಲೂ ನಾನು ನಿನಗೆ ಸಹಾಯ ಮಾಡ್ತಾ ಬಂದಿದ್ದೇನೆ, ಇನ್ನು ಮುಂದೆಯೂ ಸಹಾಯ ಮಾಡ್ತೇನೆ. ನಿನಗನ್ನಿಸ್ಬೋದು ಮುಳುಗ್ತಾ ಇದೆ ಅಂಥೇಳಿ, ಅಥವಾ ನಿನಗನ್ನಿಸ್ಬೋದು ಇದು ಎಲ್ಲಿಯ ತನಕ ಅಂಥೇಳಿ, ನಿನಗನ್ನಿಸ್ಬೋದು ಇದು ಆಗತ್ತೋ ಅಂಥೇಳಿ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿನ್ನನ್ನು ದಾಟಿಸುವೆ. ನಾನು ನಿನ್ನನ್ನು ಆ ಇರುವ ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ದಾಟಿಸ್ತೇನೆ. ಇದು ಯೇಸುವಿನ ವಾಗ್ದಾನ. ಯೇಸು ಏನು ವಾಗ್ದಾನ ಮಾಡಿರ್ತಾರೋ ಅದನ್ನು ಮಾಡುವ ಸಲುವಾಗಿ ಅವರು ಶಕ್ತರಾಗಿದ್ದಾರೆ. ಅವರಿಗೆಲ್ಲ ಶಕ್ತಿ ಇದೆ. ನಮ್ಮ ತಾಳ್ಮೆ, ಸಹಿಷ್ಣುತೆ ಇದು ಬಹಳ ಅಗತ್ಯ ಇದೆ. ಅದರ ಜೊತೆಗೆ ದೇವರ ಮಾರ್ಗದರ್ಶನವನ್ನು ನಾವು ಪಾಲಿಸುವವರಾಗಬೇಕು. ಎಷ್ಟೇ ಕಷ್ಟ ಆದರೂ, ಎಷ್ಟೇ ನೋವಾದರೂ, ಎಷ್ಟೇ ಚಿಂತೆ ಬಂದರೂ, ಎಷ್ಟೇ ನಿರಾಸೆ ನನ್ನ ಮನಸ್ಸಿನಲ್ಲಿ ಇದ್ದರೂ, ನಾನು ಅದನ್ನು ಯೋಚಿಸದೆ ದೇವರು ಏನು ಹೇಳ್ತಾರೋ ಅದನ್ನೇ ಧ್ಯಾನಿಸುತ್ತಾ ದೇವರನ್ನು ಸ್ತುತಿಸ್ತಾ ಇರುವವನು ದೇವರೊಂದಿಗೆ ಇರ್ತಾನೆ. ಅವನು ಗೊತ್ತಿಲ್ಲದೆ ಆ ಕಡೆ ದಾಟಿರ್ತಾನೆ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಎಂಥ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಉಸಿರಲ್ಲೂ ಯೇಸುವೆ ಸ್ತೋತ್ರ, ಕಣ ಕಣದಲ್ಲೂ ಯೇಸುವೆ ಸ್ತೋತ್ರ. ಉಸಿರಲ್ಲೂ ಯೇಸುವೆ ಸ್ತೋತ್ರ, ಕಣ ಕಣದಲ್ಲೂ ಯೇಸುವೆ ಸ್ತೋತ್ರ. ಸತ್ಯ ಪ್ರೇಮ ಎಲ್ಲಿದೆ ಎಂದು, ನಿತ್ಯ ಶಾಂತಿ ಎಲ್ಲಿ ನನಗೆ ಸಿಗುವುದು ಎಂದು, ತಬ್ಲ ಎಲ್ಲಿ ಇದೆ ಎಂದು. ಚರ್ಚಲ್ಲಿದೆ, ತಗೊಂಬನ್ನಿ ಬ್ರದರ್. ತನ್ನಿ ನಿಮ್ಮನ್ನ, ನೀವು ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಹೋಗೋರ ಜೊತೆ. ಸತ್ಯ ಪ್ರೇಮ ಎಲ್ಲಿದೆ ಎಂದು, ನಿತ್ಯ ಶಾಂತಿ ಎಲ್ಲಿ ನನಗೆ ಸಿಗುವುದು ಎಂದು. ಬೆಟ್ಟ ಗುಡ್ಡ ಸುತ್ತಿ ಬಂದೆ, ಕಣ್ಣಲ್ಲಿ ಕೈ ಮುಗಿದೆ. ಬೆಟ್ಟ ಗುಡ್ಡ ಸುತ್ತಿ ಬಂದೆ, ಕಣ್ಣಲ್ಲಿ ಕೈ ಮುಗಿದೆ. ಕೊನೆಯಲ್ಲಿ ನಿನ್ನಲ್ಲೇ ಕಂಡುಕೊಂಡೆ ನಾ. ಎಂಥ ಒಳ್ಳೆ ದೇವರು ನೀ ಯೇಸುವೆ, ನಿನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಉಸಿರಲ್ಲೂ ಯೇಸುವೆ ಸ್ತೋತ್ರ, ಕಣ ಕಣದಲ್ಲೂ ಯೇಸುವೆ ಸ್ತೋತ್ರ. ಉಸಿರಲ್ಲೂ ಯೇಸುವೆ ಸ್ತೋತ್ರ, ಕಣದಲ್ಲೂ
ಯೇಸುವೆ ಸ್ತೋತ್ರ. ಪಾಪ ಮುಕ್ತಿ ಸಿಗುವುದು ಎಲ್ಲಿ, ದುಶ್ಚಟದಿ ಬಿಡುಗಡೆಯು ದೊರೆಯುವುದೆಲ್ಲಿ. ಪಾಪ ಮುಕ್ತಿ ಸಿಗುವುದು ಎಲ್ಲಿ, ದುಶ್ಚಟದಿ ಬಿಡುಗಡೆಯು ಸಿಗುವುದು ಎಲ್ಲಿ. ನದಿಗಳಲ್ಲಿ ಮುಳುಗಿ ಬಂದೆ, ಹರಕೆಗಳ ನೀಡಿ ಬಂದೆ. ನದಿಗಳಲ್ಲಿ ಮುಳುಗಿ ಬಂದೆ, ಹರಕೆಗಳ ನೀಡಿ ಬಂದೆ. ಕೊನೆಯಲ್ಲಿ ನಿನ್ನಿಂದ ಪಡೆದುಕೊಂಡೆನಾ. ಎಂಥ ಒಳ್ಳೆ ದೇವರು ನೀ ಯೇಸುವೆ. ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಸತ್ಯಪ್ರಗ ಎಲ್ಲಿದೆ ಎಂದು, ನಿತ್ಯ ಜೀವ ಎಲ್ಲಿ ನನಗೆ ದೊರೆಯುವುದೆಂದು. ಸತ್ಯ ಮಾರ್ಗ ಎಲ್ಲಿದೆ ಎಂದು, ನಿತ್ಯ ಜೀವ ಎಲ್ಲಿ ನನಗೆ ದೊರೆಯುವುದೆಂದು. ಗ್ರಂಥಗಳ ಧ್ಯಾನಿಸಿದೆ, ಮಾಟ ಮಂತ್ರ ಮಾಡಿಸಿದೆ. ಗ್ರಂಥಗಳ ಧ್ಯಾನಿಸಿದೆ, ಮಾಟ ಮಂತ್ರ ಮಾಡಿಸಿದೆ. ಕೊನೆಯಲ್ಲಿ ನಿನ್ನಿಂದ ಕಂಡುಕೊಂಡೆನಾ. ಎಂಥ ಒಳ್ಳೆ ದೇವರು ನೀ ಯೇಸುವೆ. ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಉಸಿರಲ್ಲೂ ಯೇಸುವೆ ಸ್ತೋತ್ರ. ಕಣ ಕಣದಲ್ಲೂ ಯೇಸುವೆ ಸ್ತೋತ್ರ. ಉಸಿರಲ್ಲೂ ಯೇಸುವೆ ಸ್ತೋತ್ರ. ಕಣ ಕಣದಲ್ಲೂ ಯೇಸುವೆ ಸ್ತೋತ್ರ. ರಕ್ಷಣೆಯು ಎಲ್ಲಿದೆ ಎಂದು, ರೋಗ ಸೌಖ್ಯ ಎಲ್ಲಿ ನನಗೆ ದೊರಕುವುದೆಂದು. ರಕ್ಷಣೆಯು ಎಲ್ಲಿದೆ ಎಂದು, ರೋಗ ಸೌಖ್ಯ ಎಲ್ಲಿ ನನಗೆ ದೊರಕುವುದೆಂದು. ಪುಣ್ಯಕಾರ ಮಾಡಿದೆನು, ಜಾತ್ರೆಯಲ್ಲಿ ಉರುಳಿದೆನು. ಪುಣ್ಯ ಕಾರ್ಯ ಮಾಡಿದೆನು, ಜಾತ್ರೆಯಲ್ಲಿ ಉರುಳಿದೆನು. ಕೊನೆಯಲ್ಲಿ ನಿನ್ನಿಂದ ಕಂಡುಕೊಂಡೆನಾ. ಎಂಥ ದೇವರು ನೀ ಯೇಸುವೆ. ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. 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 ಹಾಲೆಲೂಯ, ಹಾಲೆಲೂಯ. ಈ ಹಾಡು ನಮ್ಮ ಜೀವನದಲ್ಲಿ ಈಗ ಎಷ್ಟು ಅರ್ಥಭರಿತವಾಗಿದೆಯಲ್ಲ. ನಮ್ಮ ಚಿಂತೆ ಎಲ್ಲ ಎಷ್ಟೋ ಇತ್ತು, ದೂರ ಆಯ್ತಾ ಇಲ್ವ? ಹೌದಾ ಇಲ್ಲ? ಇದಕ್ಕೊಂದು ಅಂತ್ಯ ಇದೆಯಾ? ಇದು ಹೀಗೇನಾ? ಅಥವಾ ಇದರಲ್ಲಿ ಮುಂದೇನಾದರೂ ಬೆಳವಣಿಗೆ ಇದೆಯಾ? ಅಲ್ವಾ? ಏನು ಹೇಳ್ತೀವಿ ಈಗ ಜ್ಯೋತಿ? ಖಂಡಿತ. ಐ ಹಾಲೆಲೂಯ, ಯೇಸುವೆ ಸ್ತೋತ್ರ. ಬ್ರದರ್ ಏನು ಹೇಳ್ತೀರಿ? ಮಧ್ಯದಲ್ಲಿ ಕಾಲು ಮುಳುಗಿದಾಗ ಕಾಣುತ್ತೆ. ಕಾಲು ಮುಳುಗಿತ್ತು, ಕೆಸರಲ್ಲಿ ಬಿತ್ತು, ಎಲ್ಲ ಮುಖಕ್ಕೆಲ್ಲ ಮಣ್ಣಾಯಿತು ಅಂತೇಳಿ ನನಗೆ ಗೊತ್ತಾಗಲ್ಲ, ಬೇರೆಯವ್ರಿಗೆ ಗೊತ್ತಾಗತ್ತೆ. ಆದರೆ ನನಗೆ ಅವ್ರು ನಕ್ಕಾಗ ನನಗೆ ಸ್ವಲ್ಪ ನೋವಾಗತ್ತೆ. ಮುಖಕ್ಕೆಲ್ಲ ಕೆಸರಿಗೆ ನನಗೆ ಮುಖ ನೋಡಿದಾಗ ನನಗೆ ಬರುತ್ತೆ, ನನ್ನ ಮೇಲೆ ಕೆಸರಿದೆ. ಆದರೆ ಒಂದೇ ಒಂದು, ಯಾರು ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದಾನೋ, ಅದರಲ್ಲಿ ಮಗ್ನನಾಗಿದ್ದಾನೋ ಅವನು ಮಾತ್ರ ದಾಟಲಿಕ್ಕೆ ಆಗತ್ತೆ, ಇಲ್ಲರೆ ಸಾಧ್ಯವೇ ಇಲ್ಲ. ಹಾಲೆಲೂಯ. ಯಾರು ದೇವರ ವಾಕ್ಯದಲ್ಲಿ ಮಗ್ನನಿದ್ದಾನೆ, ಅದನ್ನೇ ಧ್ಯಾನಿಸ್ತಾ ಇದ್ದಾನೆ, ಮುಖಕ್ಕಾಗಿರೋ ಮಣ್ಣು ನೋಡಲ್ಲ, ಬಟ್ಟೆಗಾಗಿರೋ ಮಣ್ಣು ನೋಡಲ್ಲ, ಶ್ರಮ ನೋಡಲ್ಲ, ಬರೀ ದೇವರೇನು ಹೇಳ್ತಾ ಇದ್ದಾರೆ ಅದನ್ನೇ ಕೇಳ್ತಾ ಇದ್ದಾರೆ, ಅವನು ಯಾರು? ದೇವಮಾನವ. ಹಾಲೆಲೂಯ, ಹಾಲೆಲೂಯ. ಯಾರು ದೇವಮಾನ ಅಂದ್ರೇನು? ಗಾಡ್ಲಿ ಪರ್ಸನ್. ಇಂಗ್ಲೀಷಲ್ಲಿ ಕರೆಕ್ಟ್ ಇದೆ. ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕೂರದೆ, ಧರ್ಮನಿಂದಕರ ಕೂಟದಲ್ಲಿ ಸೇರದೆ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಮಗ್ನನಾಗಿರುವವನು ಧನ್ಯನು. ಹೌದಾ? ಹೌದಾ ಇಲ್ಲ? ಹಾಗಾದರೆ ದುರ್ಜನ
ದುರ್ಜನರ ಕೂಟದಲ್ಲಿ ಕೂರದೆ. ಒಂದು ನಿಮಿಷ, ಕೀರ್ತನೆ 1:1 ನೋಡೋಣ. ಯೇಸುವೆ ಸ್ತೋತ್ರ. ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರ ಕೂಟದಲ್ಲಿ ಕೂರದೆ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವನಾರೋ ಅವನೇ ಧನ್ಯನು. ಹಗಲು ಇರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯನು. ಅವನು ಯಾರು? ಈಸ್ ಎ ಗಾಡ್ಲಿ ಪರ್ಸನ್, ದೈವ ಮಾನವ. ಹಾಲೆಲೂಯ. ಈಗ ಯಾರಿದ್ದೀರಿ ದೇವ ಮಾನವರು? ನನ್ನ ಆಲೋಚನೆ ಏನು ಮಾಡೋದಿಲ್ಲ, ಏನೇ ಯೋಚನೆ ಬಂದರೆ ಅದನ್ನೆಲ್ಲ ಬಿಟ್ಟು ದೇವರು ಏನು ಹೇಳ್ತಾರೆ ಅದನ್ನೇ ಕೇಳ್ತಾ, ಅದನ್ನೇ ನುಡಿತಾ, ಅದರ ಬಗ್ಗೆ ಅಧ್ಯಯನ ಮಾಡ್ತಾ, ಅದನ್ನೇ ಬೇರೆಯವರಿಗೆ ಹೇಳ್ತಾ ಇರುವವನು ದೇವ ಮಾನವ. ಪೂರ್ತಿ ಚರ್ಚಿಗೆ ಹೋಗುವವನಂತ ಬರೀಲಿಲ್ಲ, 24 ಗಂಟೆ ಪ್ರಾರ್ಥನೆ ಮಾಡುವವನಂತ ಬರೀಲಿಲ್ಲ, ಉಪವಾಸ ಮಾಡುವವನು ಅಂತ ಬರೀಲಿಲ್ಲ, ಮತ್ತೇನಿದೆ ದಾನ ಧರ್ಮ ಮಾಡುವವನಂತ ಹೇಳಲಿಲ್ಲ. ಹಗಲಿರುಳು ದೇವರು ಏನು ಹೇಳ್ತಾರೋ ಅದನ್ನೇ ಧ್ಯಾನಿಸ್ತಾ ಇರುವವನು, ಅದರ ಬಗ್ಗೆ ಕಲಿತಾ ಇರುವವನು, ಅದನ್ನೇ ಯೋಚಿಸ್ತಾ ಇರುವವನು ಯಾರು? ದೇವಮಾನವ. ಹಾಲೆಲೂಯ್ಯ. ಬ್ರಾಹ್ಮಣ ಅಂದರೆ ಯಾರು? ಇದೆ. ಬ್ರಹ್ಮ ನಾನು ಅಂತೇಳಿ, ಬ್ರಹ್ಮ ನೀನು ದೇವರು ಅಂತೇಳಿ ಮೋಶೆಗೆ ಸರ್ವೇಶ್ವರ ಹೇಳ್ತಾರೆ. ಹೇಗೆ ಹೇಳಿದರು? ದ ಪರ್ಸನ್ ಹೂ ಹ್ಯಾಸ್ ಲಿಸನ್ ಟು ದ ವರ್ಡ್ ಆಫ್ ಗಾಡ್ ಇಸ್ ಗಾಡ್. ಯಾರು ದೇವರ ವಾಕ್ಯವನ್ನು ಪ್ರಾಪ್ತಿಯಾಗಿದೆಯೋ, ಪ್ರಾಪ್ತಿ ಅಂದರೆ ಅರ್ಥೈಸಿಕೊಂಡಿದ್ದಾನೋ ಅವನು ದೇವರಂತೆ. ಪೂಜೆಗೆ ಹೋಗುವನು ಅಂತ ಹೇಳಲಿಲ್ಲ, ದಾನ ಮಾಡುವನು ಅಂತ ಹೇಳಲಿಲ್ಲ, ಪ್ರಾರ್ಥನೆ ಮಾಡುವನು ಅಂತ ಹೇಳಲಿಲ್ಲ, ಬೇರೆ ಏನು ಹೇಳಲಿಲ್ಲ. ಬರೇ ದೇವಮಾನವ ಅಂದ್ರೇನು? ದೇವರ ವಾಕ್ಯವನ್ನು ಆಲಿಸ್ತಾ ಇರುವನು. ಮೋಶೆ 40 ದಿನ ಬೆಟ್ಟಕ್ಕೆ ಹೋಗಿದ್ದ. 40 ದಿನ ಯಾರೋ ಜೊತೆಗಿದ್ದ? ದೇವರೊಂದಿಗಿದ್ದ. ದೇವರಿಗೆ ಹೇಳ್ತಾ ಇದ್ನೋ, ದೇವರು ಹೇಳೋದನ್ನು ಕೇಳ್ತಾ ಇದ್ನೋ? ಸೀನಾಯಿ ಪರ್ವತದಲ್ಲಿ ಕೇಳ್ತಾ ಇದ್ದ, ಬರೇ ಕೇಳ್ತಾ ಇದ್ದ. 40 ದಿನ ಅವನಿಗೆ ಹಸಿವಾಗಲಿಲ್ಲ. ಆಗಿದೆಯೋ ಇಲ್ವೋ? ಆಗಿರ್ಬೋದೇನೋ, ಗೊತ್ತೇ ಇಲ್ಲ ಅವನಿಗೆ. ಯಾಕೆ? ಅವನು ದೇವರನ್ನು ಕೇಳ್ತಾ ಇದ್ದ. ಯೇಸುಸ್ವಾಮಿ ಹೇಳ್ತಾರೆ, ಮನುಷ್ಯನು ಜೀವಿಸುವುದು ರೊಟ್ಟಿಯಿಂದ ಮಾತ್ರ ಅಲ್ಲ, ದೇವರ ವಾಕ್ಯದಿಂದ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ. ಆದ್ದರಿಂದ ನನ್ನ ಪರಿಸ್ಥಿತಿ ಏನೇ ಇರ್ಬೋದು, ನಾನು ಹೇಳ್ತಾ ಇರುವ ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಾ ಇರ್ಬೋದು, ಕೆಟ್ಟು ಹೋಗ್ತಾ ಇರ್ಬೋದು, ಮರಣಾವಸ್ಥೆಗೆ ಬಂದಿರ್ಬೋದು, ಆದರೂ ನಾನು ದೇವರು ಹೇಳೋದರಲ್ಲಿ ಬಿಸಿ ಇದ್ದೇನೆ. ಐ ಆಮ್ ಬಿಸಿ ವಿತ್ ದ ಲಾರ್ಡ್. ನಾನು ದೇವರೊಟ್ಟಿಗೆ ಬಿಸಿ ಇದ್ದೇನೆ. ತಮ್ಮ ನಿಲ್ಲು, ಯಾರಿಗೆ ಹೇಳಬೇಕು? ನನ್ನ ಆಲೋಚನೆಗೆ ಹೇಳಬೇಕು. ಐ ಆಮ್ ಬಿಸಿ ವಿತ್ ಮೈ ಲಾರ್ಡ್. ನಾವು ಯಾವತ್ತು ಯಾವುದರಲ್ಲಿ ಬಿಸಿ ಇರ್ತೇವೆ? ನಮ್ಮ ಮನಸ್ಸು ಏನು ಹೇಳುತ್ತೆ? ಇರಲಿ. ಈಗ ನಾವು ಯೋಚನೆ ಹೇಳ್ತಾ ಇರೋದೇನು? ನಾವು ಯಾರನ್ನು ಕೇಳ್ತಾ ಇದ್ದೇವೆ? ದೇವರು ಕೆಲಸ ಮಾಡ್ತಾ ಇದ್ದಾರೆ. ನಾವು ಯಾವಾಗ ನಮ್ಮ ಗಮನ ದೇವರು ಹೇಳೋದ್ರಲ್ಲಿ ಇದೆಯೋ ಆವಾಗ ಏನಾಗುತ್ತೆ? ದೇವರು ಕೆಲಸಕ್ಕೆ ಹೋಗ್ತಾರೆ. ನಾನೇನಿದ್ದೇನೆ? ವಿಶ್ರಾಂತಿಯಲ್ಲಿದ್ದೇನೆ. ಮಾರ್ತಾ ಮರಿಯ ಏನು ಮಾಡ್ತಾಯಿದ್ರು? ಮಾರ್ತಾ ಏನು ಮಾಡ್ತಿದ್ರು? ಮರಿಯ ಏನು ಮಾಡ್ತಾಯಿದ್ರು? ಬಿಸಿ ಇದ್ರು. ಅದಕ್ಕೆ ಯೇಸುಸ್ವಾಮಿ ಏನು ಹೇಳಿದರು? ಮಾರ್ತಾಳಿಗೆ ಕರೆದ್ರ? ಯಾರಿಗೂ ದೇವರು ಕರೆಯಲ್ಲ. ಸ್ವಾತಂತ್ರ್ಯ ಇದೆ. ಇಲ್ಲ, ಜಕ್ಕಾಯನ ಆಸೆಯನ್ನು ದೇವರು ಕಂಡರು.
ದೇವರು ಹೃದಯದ ಆಸೆಯನ್ನು ತಿರುಗಿಸಿದರು. ಜಕ್ಕಾಯನಿಗೆ ಅವನು ಯೋಚನೆನೇ ಮಾಡಲಿಲ್ಲ. ಅವನು ಬರೇ ನೋಡ್ಲಿಕ್ಕಂತ ಬಂದಿದ್ದು. ಯೇಸು ಆಮೇಲೆ ನಿನ್ನ ಮನೆಗೆ ಬರ್ತೇನೆ ತಮ್ಮ ನಾನು. ಅವನೇನು ಮಾಡ್ತಾ ಇದ್ದ? ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ, ಅದರಲ್ಲಿ ಬ್ಯುಸಿ. ನಾವೇನು ಮಾಡ್ತೇವೆ? ಯಾವುದ್ರಲ್ಲಿ ಗಮನ ಹೋಗುತ್ತೆ? 24 hours ಯಾವುದ್ರಲ್ಲಿ ಬ್ಯುಸಿ ಇರ್ತೇವೆ? ಮಂದಿ ಏನು ಹೇಳ್ತಾರೆ, ನನ್ನ ಮುಖದಲ್ಲಿ ಏನಾಗಿದೆ, ಕೂದಲು ಹೇಗಿದೆ, ಅದಕ್ಕೆ ನಾನು ಯಾವತ್ತೂ ಕೂದಲು ಬಾಚೋದೇ ಇಲ್ಲ. ನೋಡಿದ್ರಿ, ಗಡ್ಡ ತೆಗೆಯೋದೇ ನೆನಪಿರಲ್ಲ ನನಗೆ. ಇಲ್ಲಿ ಬಂದ ಮೇಲೆ ಅಯ್ಯೋ ವಿಡಿಯೋದಲ್ಲಿ ನೋಡಬೇಕಲ್ಲ, ಅದಕ್ಕೋಸ್ಕರ ಮಾತ್ರ ಮಾಡೋದು. ತಿಂಗಳುಗಟ್ಟಲೆ ನನಗೆ ನನ್ನ ಬಗ್ಗೆ ಯೋಚನೆನೇ ಇಲ್ಲ. ಸುಮ್ಮನೆ ಅಂದರೆ ನನಗೆ ಅದು ಹೇಳಲಿಕ್ಕೆ ಒಳ್ಳೆಯದಾಗಲ್ಲ. ನಾನು ಏನು ಸಾಕ್ಷಿ ಏನು ಹೇಳಿ, ನಿಮ್ಮ ಮುಂದೆ ನಾನೇ ಇದ್ದೇನೆ ಅಷ್ಟೇ. ನನಗೆ ನೆನಪೇ ಇಲ್ಲ ಅದು, ನಾನು ಹೇಗಿದ್ದೇನೆ, ಹೀಗಿದ್ದೇನೆ, ಹಾಗಿದ್ದೇನೆ ಇಲ್ಲ. ನನಗೆ ವಿಷಯ ಇಷ್ಟೇ, ನನ್ನ ಗಮನ ಎಲ್ಲಿರಬೇಕು? ದೇವರಲ್ಲಿರಬೇಕು. ನಾನು ನೋಡಿದ್ದ ಹಾಗೆ ನಾನು ಭೀಕರ ಪರಿಸ್ಥಿತಿಗಳನ್ನು ಎದುರಿಸಿ ಬಂದಿದ್ದೇನೆ. ಈಗ ಲಾಸ್ಟ್ ಟೈಮ್ ಒಂದು ಹೇಳಿದ್ದೆ, ಈ ಸಲನೂ ಹಾಗೆ ಆಯಿತು. ನನ್ನ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ನನ್ನ ಮನಸ್ಸಿಗೆ ವಾಕ್ಯಗಳು, ಯೋಚನೆಗಳು, ಮನುಷ್ಯರ ಮುಖ ನೋಡುವಾಗ ಅರ್ಥ ಆಗತ್ತೆ. ಓ, ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಕಾಣುತ್ತೆ. ನಾನೇನು ಮಾಡ್ತಿದ್ದೆ? ಅವರನ್ನು ನೋಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ನೋಡಿದರೆ ಏನಾಗುತ್ತೆ, ಅವ್ರ ಮನಸ್ಸಿನಲ್ಲಿರೋದೆಲ್ಲ ನನ್ನ ಮನಸ್ಸಿಗೆ ಕಾಣುತ್ತೆ. ಅದು ಕಾಣುತ್ತಾ ಇಲ್ಲ? ಕಾಣಿಸುತ್ತಾ ಇಲ್ಲ? ಹಾಂ, ಪ್ರತಿಯೊಬ್ಬರಿಗೆ ಆ ಗಿಫ್ಟ್ ಇದೆ. ಏನು, ಅವ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಾನು ಇಲ್ಲಿ ತಿಳ್ಕೊಂಡು ಆಯ್ತದು. ಇದೆಯಾ ಇಲ್ವಾ? ಇದೆ. ಹಾಂ, ಯಾಕೆ? ನಮ್ಮನ್ನು ದೇವರ ಹಾಗೆ ಸೃಷ್ಟಿಸಿದ್ರು, ಆದರೆ ಲಿಮಿಟೇಷನ್ ಇದೆ. ಇದನ್ನು ಹಿಡ್ಕೊಂಡು ಕೆಲವರು ಆಟ ಆಡ್ತಾರೆ, ನಾನು ದೇವರಲ್ಲಿ ಇದ್ದೇನೆ ಅಂತೇಳಿ. ಇದು ದೇವರಲ್ಲಿ ಇರೋದಲ್ಲ. ನಮ್ಮನ್ನು ದೇವರು ಅವರ ಹಾಗೆ ಸೃಷ್ಟಿಸಿದ್ರು. ಎಲ್ಲರಲ್ಲಿದೆ, ಎಲ್ಲರೂ ಒಂದೇ ಲೆಕ್ಕ, ದೇವರು ಒಂದೇ ಲೆಕ್ಕ ಸೃಷ್ಟಿಸಿದ್ದು. ಆದ್ದರಿಂದ ಎಲ್ಲರಲ್ಲಿ ದೈವ ಸ್ವಭಾವ ಇದ್ದೇ ಇದೆ. ಆದ್ದರಿಂದಲೇ ಎಲ್ಲರೂ ಹೇಳ್ತಾರೆ ದೇವರು ಎಂಬುದು ಒಬ್ಬರು ಇದ್ದಾರೆ ಅಂತೇಳಿ. ಸತ್ಯ ಗೊತ್ತಿಲ್ಲದೆ ಹೋದರೂ ಒಬ್ಬರು ದೇವರಿದ್ದಾರೆ. ಆದ್ದರಿಂದ ಒಳ್ಳೇದು ಜೀವಿಸಬೇಕು ಅಂತ ಎಲ್ಲರಿಗೂ ಗೊತ್ತು. ಪಾಪ ಮಾಡಿದರೆ ನರಕಕ್ಕೆ ಹೋಗ್ತೇವೆ ಅಂತ ಎಲ್ಲರಿಗೂ ಗೊತ್ತು. ಯಾರಿಗೆ ಗೊತ್ತಿಲ್ಲ? ನಮ್ಮ ಕ್ರಿಶ್ಚಿಯನಿಗೆ ಮಾತ್ರ ಗೊತ್ತು. ಪ್ರತಿಯೊಬ್ಬರು ಹುಡುಕಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ, ಜೀವ ಕೊಟ್ಟಿದ್ದಾರೆ. ನಾವೊಬ್ಬರೇ ಅಲ್ಲ. ಯಾಕೆ? ದೇವರು ಇದ್ದಾರೆ ಅಂತೇಳಿ ನನಗೆ ನಿರೂಪಿಸಬೇಕು ಹೊರತು ಇನ್ನೊಬ್ಬರಿಗೆ ದೇವರಿದ್ದೇನೆ, ಕರ್ಕೊಂಡು ಹೋಗ್ತೇನೆ, ತೋರಿಸ್ತೇನೆ ಅಂತ ಹೇಳಿದರೆ ಆಗಲ್ಲ. ಅದು ಆಗದೇ ಇರೋ ಕೆಲಸಕ್ಕೆ ಸ್ವಾಮಿ ಯಾರನ್ನಾದರೂ ಕಳಿಸಿ ಮರ್ಯಾದೆ ಉಳಿಸಿ ನಾನು ಮಾತಾಡಿದ್ದೇನೆ ನಿಮ್ಮ ಬಗ್ಗೆ ಅಂತಲೇ ಹೇಳಬೇಕು. ದೇವ್ರ ಮುಂದೆ ತಲೆ ಬಾಗಬೇಕು. ಆಗ ದೇವ್ರು ಕಳಿಸ್ತಾರೆ. ಅವ್ರು ಮಾತಾಡಿರೋದು ಯಾರ ಮಾತು? ದೇವ್ರ ಮಾತು. ದೇವ್ರು ಕಾಪಾಡ್ತಾರೆ, ದೇವ್ರು ಕಾಪಾಡ್ತಾರೆ. ಯಾವತ್ತಾದರೂ ಹೇಳಿದಾರ? ತಾನು ನೋಡಿದ್ದನ್ನು ಯಾವತ್ತಾದರೂ ಹೇಳಿದಾರ? ನಾನು ಇಂಥ ಭೀಕರ ಪರಿಸ್ಥಿತಿಯನ್ನು ಗೆದ್ದು ಬಂದಿರೋದನ್ನು ಮಾತ್ರ ಹೇಳ್ತೇನೆ. ಆದರೆ ಆ ಭೀಕರತೆಯನ್ನು ತೋರಿಸಿ ನಿಮಗೆ ಎದುರಿಸ್ತಾರ? ಬಿಲ್ಕುಲ್ ಮಾಡಲ್ಲ. ಅಂಥ ಒಂದು ಕಠೋರ ಮನಸ್ಸು ಯಾರಿಗೂ ಇರೋದಿಲ್ಲ. ದೇವರನ್ನು ನಿರೂಪಿಸಲಿಕ್ಕೆ, ಹೌದು ಅಂತ ತೋರಿಸಲಿಕ್ಕೆ ಎಲ್ಲರೂ ಪ್ರಯತ್ನಿಸ್ತಾರೆ. ಅವರ ಜೀವನದಿಂದಲೋ ಇನ್ಯಾವುದರಿಂದಲೋ ಅವ್ರು ಸೋಲ್ತೇನೆ ಅನ್ನುವಾಗ ದೇವರು ಏನಾದರೂ ಒಂದು ಫಿಟ್ ಮಾಡಿರ್ತಾರೆ, ಏನಾದರೂ ಒಂದು ತೋರಿಸ್ತಾರೆ ಮನುಷ್ಯರಿಗೆ. ಒಂದು ಅದ್ಭುತ ನಡೆಯುತ್ತೆ, ಏನಾದರೂ ಸಮಾಧಾನಕರ ಒಂದು ಸೂಚಕ ಕಾರ್ಯ ನಡೆಯುತ್ತೆ, ಅದರ ಮೇಲೆಲ್ಲ ಬೆಳೆದು ಬರುವಂಥದ್ದು. ನಾವು ಎಲ್ಲಿ ತನಕ ಒಂದು ನಮ್ಮ ಸ್ವಂತ ನಿರ್ಧಾರಕ್ಕೆ ಬರೋದಿಲ್ವೋ, ನಮ್ಮ ಸ್ವಂತದಲ್ಲಿ ಇದು ನನ್ನನ್ನು ಚೀರಿ ತೆಗೆದ್ರೂ ನನ್ನ ನಿರ್ಧಾರ ನಾನು ಬದಲಾಯಿಸಲ್ಲ, ಅಂಥ ಸ್ಥಿತಿಗೆ ಬರುವ ತನಕ ನಾವು ಬೆಳಿಬೇಕು. ಈಗ ನೀವು ಕೇಳಿದ ಪ್ರಶ್ನೆ, ಮನೆಗೆ ಯಾಕೆ ಹೋಗಲ್ಲ ಅಂತೇಳಿ. ಮನೆಯಲ್ಲಿ ಅವ್ರದ್ದು ಲಿಮಿಟೇಷನ್ ಇರುತ್ತೆ, ಅವ್ರದ್ದು ಊಟದ ಟೈಮ್ ಇರುತ್ತೆ. ಮನೆಯಲ್ಲಿ ಒಬ್ಬರು ದೇವರ ವಾಕ್ಯಕ್ಕೆ ಇಷ್ಟಪಡ್ತಾರಾದರೆ ಇನ್ನೊಬ್ಬರಿಗೆ ಇಷ್ಟ ಇರಲ್ಲ. ಅಂಥ ಅಟ್ಮಾಸ್ಫಿಯರಲ್ಲಿ ಹೋಗಿ ನಾವು ದೇವರ ವಾಕ್ಯ ಕೊಡ್ಲಿಕ್ಕೆ ನಮಗೆ ಗೊತ್ತಾಗತ್ತಲ್ಲ, ಅಲ್ಲಿ ಕೊಡಬಾರ್ದು ಅಂತೇಳಿ. ಅದನ್ನು ನಮಗೆ ಪ್ರೀಚಿಂಗ್ ಮಾಡಲಿಕ್ಕೆ ಕಷ್ಟ ಆಗತ್ತೆ.
ನಾವು ಅದನ್ನು ಸಂಪೂರ್ಣತೆಗೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ, ಅವರ ಮಧ್ಯದಲ್ಲಿ ದುಶ್ಮನಿ ಕ್ರಿಯೇಟ್ ಆಗುತ್ತೆ. ಕಾರಣ ಯಾರು? ನಾನು ನರಕಕ್ಕೆ ಹೋಗ್ಬೇಕಾ? ನನಗೆ ಕಳಿಸಿದ್ದು ಯಾಕೆ? ನಿಮ್ಮನ್ನು ಪ್ರೀತಿಯಲ್ಲಿ ಒಂದುಗೂಡಿಸ್ಲಿಕ್ಕೆ. ನಾನು ಬಂದು ಸೈತಾನ ಕೆಲಸ ಮಾಡಿ ಹೋದರೆ ಸರಿಯಲ್ಲ ಅಲ್ಲ. ಅದಕ್ಕೆ ಅಷ್ಟೇ ತೊಂದರೆ. ಅದಕ್ಕೆ ಗುರುಗಳು ಮನೆಗೆ ಬರಲ್ಲ, ನೀವು ತಪ್ಪಾಗಿ ತಿಳ್ಕೊಳ್ತೀವಿ. ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಅವರಿಗೂ ಅಷ್ಟು ಸುಲಭ ಇಲ್ಲ. ಹೌದಾ ಇಲ್ಲ? ಯಾರಿಗೂ ಅಷ್ಟು ಸುಲಭ ಇಲ್ಲ ಅದೇ ಅರ್ಥ ಮಾಡಿಸ್ಲಿಕ್ಕೆ. ಇಷ್ಟೇ ವಿಷಯ, ಮನೆಗೆ ಹೋಗೋದಿರಲಿಕ್ಕೆ. ಅಂದರೆ ಮನೆ ಹೇಗಿರುತ್ತೆ ಅಂತೇಳಿದರೆ, ಈ ಕಷ್ಟದಲ್ಲಿರುವ ವ್ಯಕ್ತಿ ಮಾತ್ರ ಅವನಿಗೆ ಏನಿರುತ್ತೆ, ಮೇಲೆ ಬರಬೇಕು ಅಂತೇಳಿ. ಉಳಿದವರಲ್ಲೆಲ್ಲ ದೈವತ್ವದ ಸ್ವಭಾವ ಕಡಿಮೆ ಆಗಿದ್ದರೆ ಅಥವಾ ದೇವರ ವಾಕ್ಯವನ್ನು ಕೇಳದೇ ಇದ್ದರೆ ಅವರಿಗೆ ಅದರ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಯಾಕೆಂದರೆ ಇದು ಆಗಲ್ಲ ಅಂಥೇಳಿ. ಎಷ್ಟೋ ಜನ ಬಂದು ಹೋಗಿದ್ದಾರೆ, ಆಗಲ್ಲ. ದೇವರಿಗೆ ನಾವು ಲಿಮಿಟೇಷನ್ ಹಾಕಿಬಿಡ್ತೇವೆ. ದೇವರೇ ನಿನಗೆ ಇಷ್ಟೇ ಆಗೋದು ನೋಡಿ, ಈ ಬೆರಳು ಮಾತ್ರ ಅಲ್ಲಾಡಿಸ್ಲಿಕ್ಕೆ ಆಗೋದು ಅಂತ. ನನ್ನಿಂದ ಆಗಲ್ಲ ಅಂದರೆ ಇವರಿಂದ ಆಗಲ್ಲ ಅಂತೇಳಿ. ಇದೇ ಸಮಸ್ಯೆ. ನಾವು ಪ್ರೀಚ್ ಮಾಡಲಿಕ್ಕೆ ಹೋದವರೇ ದೇವರನ್ನು ಮೇಲೆ ಇಟ್ಟು ಕೆಳಗೆ ಹಾಕ್ತೇವೆ. ನನ್ನಿಂದ ಆಗೋದಿಲ್ಲದ್ರೆ ಆಗೋದಿಲ್ಲ. ಇದು ನಾವು ಮಾಡಿದ ತಪ್ಪು, ನಿಮ್ಮ ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಒಂದು ಅಹಂ ಇರುತ್ತೆ. ಆ ಅಹಂ ಪೂರ್ತಿ ಸುಟ್ಟೋಗ್ಲಿಕ್ಕೆ ನಾನೂ ಬಿಡೋದಿಲ್ಲ. ಯೇಸುವೆ ಸ್ತೋತ್ರ. ನಾನು ಅಹಮ್ಮನ್ನು ಬರ್ನ್ ಮಾಡಲಿಕ್ಕೆ ಬಿಟ್ಟು ಕೊಡುವಾಗ ನನಗೆ ಉರಿಯುತ್ತೆ. ಎಲ್ಲರೂ ಬಂದು ನನಗೆ ಉಗಿತಾರೆ, ಎಲ್ಲ ಕಡೆ ನಾನು ಫೇಲ್ ಆಗ್ತೇನೆ. ದೇವರು ಸುಟ್ಟಾಕೋದು ಹೀಗೆ. ನಾವು ಅದು ಯೋಚಿಸ್ತೇವೆ, ಎಲ್ಲರೂ ನನ್ನನ್ನು ಹೀಯಾಳಿಸ್ತಾ ಇದ್ದಾರೆ, ಎಲ್ಲರೂ ನನ್ನನ್ನು ತಮಾಷೆ ಮಾಡ್ತಾ ಇದ್ದಾರೆ, ದೇವರು ನನ್ನ ಬಿಟ್ಟು ಹಾಕಿದ್ದಾರೆ. ಇಲ್ಲ ಇಲ್ಲ, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಕಂಡು ಬರುವುದು. ನಮ್ಮ ಬಲಹೀನತೆಯಲ್ಲಿ ದೇವರ ಶಕ್ತಿ ಕಂಡು ಬರುತ್ತದೆ. ಅಂದರೆ ದೇವರು ನನಗೆ ತಿಳಿಸೋಲಿಕ್ಕೆ ಏನು ಇಷ್ಟಪಡ್ತಾರೆ ಅಂತೇಳಿದರೆ, ನಿನ್ನ ಶಕ್ತಿಯಿಂದ ಆಗಿದ್ದಲ್ಲ ತಮ್ಮ, ನಿನ್ನಿಂದ ಏನು ಮಾಡಲಿಕ್ಕಾಗಲ್ಲ. ಯಾಕೆ ಹಾಗೆ ಹೇಳ್ತಾರೆ? ದೇವರು ತನ್ನನ್ನು ದೊಡ್ಡದಾಗಿಸಲಿಕ್ಕೆ ಇಲ್ಲ. ದೇವರು ತನ್ನನ್ನು ದೊಡ್ಡದಾಗಿಸಲಿಕ್ಕೆ ಮಾಡಲ್ಲ. ಅವರಿಗೆ ನನ್ನನ್ನು ಅವರ ಹಾಗೆ ಮಾಡಲಿಕ್ಕೆ ಬೇಕು. ದೇವರಲ್ಲಿ ಅಹಂ ಇಲ್ಲ, ನಾನು ಅನ್ನುವಂಥದ್ದಿಲ್ಲ. ಅದನ್ನು ನನ್ನಿಂದ ತೆಗಿಬೇಕಾದ್ರೆ ನನಗೆ ನೋವಾಗತ್ತೆ. ಹಾಲೆಲೂಯ್ಯ. ನಾವೀಗ ಎಲ್ಲರೂ ಇಷ್ಟು ಬ್ಯುಸಿಯಾಗಿರುವಾಗ ದೇವರು ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಯೋಚನೆ ದೇವರಲ್ಲಿರುವಾಗ, ನಾವು ದೇವರಿಗೆ ಕೇಳ್ತಾ ಇರುವಾಗ ನಾವು ಎಲ್ಲಿದ್ದೇವೆ? ವಿಶ್ರಾಂತಿಯಲ್ಲಿರ್ತೇವೆ. ದೇವರು ಹೇಳಿದ, ಯೇಸುಸ್ವಾಮಿ ಹೇಳಿದ್ದು ಹೀಗೆ, ಬಾ, ನಿನ್ನ ಹೊರೆಯನ್ನು ಹೊತ್ತುಕೊಂಡು ಬಾ, ನಾನು ನಿನಗೆ ವಿಶ್ರಾಂತಿ ಕೊಡ್ತೇನೆ. ಈಗ ನಾನೇನು ಮಾಡಬೇಕು ಅದು ಗೊತ್ತಿಲ್ಲ ನಮಗೆ. ಯೇಸುಸ್ವಾಮಿ ಹೇಳ್ತಾರೆ, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ. ನೊಗಕ್ಕೆ ಹೆಗಲು ಕೊಡೋದು ಅಂದ್ರೇನು? ಅವರಂತೆ ನಡೆಯುವುದು, ಅವ್ರ ಜೊತೆ ಹೋಗೋದು. ಮತ್ತೆ ಅವ್ರದ್ದೆಲ್ಲ ಅನುಸರಿಸಿ ಅದರಂಗೆ ಬದುಕೋದು. ಇದೆಲ್ಲ ನಾವು ಪ್ರಯತ್ನ ಮಾಡೋದು ಅಂತ ಹೇಳ್ತಾ ಇದೆ. ಯೇಸುಸ್ವಾಮಿ ವಿಶ್ರಾಂತಿಗೆ ಕರೆದು ಮತ್ತೆ ಕೆಲಸ ಕೊಡ್ತಾ ಇದ್ದಾರೆ. ರೆಸ್ಟ್ ನಾನು ಮಾಡ್ತೇನೆ, ಸಿಟ್. ಅದು ಹೇಗೆ ಮಾಡೋದು? ನೀವು ಸಮರ್ಪಣೆ ಅಂತ ಹೇಳಿದ್ರಿ. ಸಮರ್ಪಣೆ ಅಂದರೆ ನನ್ನ ಯೋಚನೆಗಳನ್ನೆಲ್ಲ ನಾನು ಬಿಟ್ಟು ಬಿಡೋದು. ದೇವರು ನನ್ನ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಈ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಈಗ ಆಗ್ತಾ ಇರುವ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಇದನ್ನು ನಾನು ಧ್ಯಾನಿಸ್ತಾ ಇರುವಂಥದ್ದು. ಎಷ್ಟು? 24 hours.
ನಾನು 24 ಅವರ್ಸ್ ಏನಿರುತ್ತೆ ಕೆಲಸ ಇಲ್ಲದಿದ್ದರೆ? ಕೆಲಸ ಇಲ್ಲದ್ರೆ ನೀವು ಮಾಡಿದ ಪ್ರಯತ್ನ ಫಲಿಸದಿದ್ದರೆ ನಿಮ್ಮ ತಲೆಯಲ್ಲಿ ಏನೆಲ್ಲ ಓಡ್ತಾ ಇರುತ್ತೆ? ಯೋಚನೆ ಮೇಲೆ ಯೋಚನೆ. ಹಾಗೆ ಮಾಡಿದರೆ ಹೀಗಾಗುತ್ತೆ, ಹೀಗೆ ಮಾಡಿದರೆ ಹಾಗಾಗುತ್ತೆ. 1 + 1 2, 2 + 2 4, ಮತ್ತು ಅಲ್ಲಿ 2 + 2 4 ಅಂತ ಮೇಲೆ 5 ಬರ್ಬೋದು. 2 + 2 = 5. ಕ್ಯಾಲ್ಕುಲೇಷನ್ ಹೋಗ್ತಾ ಇರುತ್ತೆ. ನಾವು ಸಾಧನೆ ಮಾಡಲಿಕ್ಕೆ ನೋಡ್ತಾ ಇರ್ತೇವೆ. ದೇವರು ಹೇಳ್ತಾರೆ ರೆಸ್ಟ್. ಒಂದು ಸಲ ಆದರೂ ರೆಸ್ಟ್ ಮಾಡಿ ನೋಡು. ಟೇಕ್ ರೆಸ್ಟ್. ಅದನ್ನು ಬಿಟ್ಬಿಡು. ಆಗೋದಿಲ್ಲ ಅಂತ ಗೊತ್ತಾಯ್ತಲ್ಲ, 1 ಮಾರ್ಕ್ಸ್ ಕಡಿಮೆ ಇದೆಯಲ್ಲ ಅಲ್ವಾ? ನಾವು ಅದೇ 1 ಮಾರ್ಕ್ಸ್ ಇರ್ತಿದ್ರೆ ಆಗ್ತಿತ್ತು ಅಂತೇಳಿ. ವೇಟ್ ಆ್ಯಂಡ್ ಸಿ. ನಾವು ಯಾಕೆ ಮಾಡಲಿಕ್ಕೆ ಹೋಗಲ್ಲ? ಯಾಕೆಂದರೆ ನಮಗೆ ಆ ರೀತಿ ಗೊತ್ತಿಲ್ಲ. ನನಗೆ ಹೇಳೋದೇನು, ದೇವರೇನು ಹೇಳ್ತದೆ ಅದನ್ನು ಕೇಳಿ ಅದನ್ನು ಸ್ಟಡಿ ಮಾಡುವುದು, ಅದನ್ನೇ ನಂಬಲಿಕ್ಕೆ ನಾನು ಪ್ರಯತ್ನಿಸ್ತಾ ಇರೋದು. ನನಗೆ ಮಾಡಲಿಕ್ಕೆ ಹೇಳಿದ್ದು ಇಷ್ಟೇ. ಗುಣ ಆಗಬೇಕಾದ್ರೆ ಏನು ಮಾಡಬೇಕು? ದೇವರು ಏನು ಹೇಳಿದ್ದಾರೆ ನನ್ನ ಬಗ್ಗೆ, ರಿಪೋರ್ಟ್ ಏನು ಕೊಟ್ಟಿದ್ದಾರೆ, ಅದನ್ನೇ ನನಗೆ ಹೇಳ್ತಾ 24 ಅವರ್ಸ್ ನನ್ನ ರಿಪೋರ್ಟನ್ನು ನಾನು ಓದೋದು. ನಾನು ಓದೋದೇ ಇದ್ದರೆ ನನ್ನ ರಿಪೋರ್ಟ್ ಏನು ಹೇಳುತ್ತೆ? ಇವ್ರ ರಿಪೋರ್ಟ್ ಏನು ಹೇಳ್ತಿತ್ತು? ಲಾಸ್ಟಿಗೆ ಇಂಪಾಸಿಬಲ್ ಅಲ್ವಾ? ಪಾಸಿಬಲ್ ಅಂತ ಎಲ್ಲಿಯಾದರೂ ಇತ್ತು? ಇಲ್ಲ. ಇಂಪಾಸಿಬಲ್ ಅಂತ ಹೇಳಿದ್ರೆ ಎಲ್ಲರೂ ಡಿಸೈಡ್ ಮಾಡಿದ್ದೇವೆ ಇಂಪಾಸಿಬಲ್. 10 ಜನ ಪ್ರೇಯರ್ ಮಾಡಿ ಹೋದ್ಮೇಲೆ ಇಂಪಾಸಿಬಲ್. 11ನೇ ಮಂದಿ ಅವಕಾಶನೇ ಕೊಡಲ್ಲ ನಾವು. ಅದಕ್ಕಿಂತ ಈಗ ದೇವರು ಏನು ಹೇಳ್ತಾರೆ ಈ ವಿಷಯದಲ್ಲಿ? ಇವತ್ತು ಸುಲಭದ ದಾರಿ ದೇವರು ಹೇಳಿದ್ದಾರೆ. 1 ಥೆಸಲೋನಿಯ 5:18. ಈಗ ಕೆಲವರು ಹೇಳ್ತಾರೆ, ನಾನೀಗ ಇಷ್ಟು ವಯಸ್ಸಾಯಿತು, ಈಗ ತಾತನೇ ಹೇಳಿಬಿಟ್ರೆ ನಾವೇನು ಮಾಡೋದು? ದೇವ್ರ ವಾಕ್ಯ ಇನ್ನೆಲ್ಲಿ ಹುಡುಕಿ ಇನ್ನೆಲ್ಲಿ ಹೇಳೋದು? ದೇವರು ಸಿಂಪಲ್ ಒಂದು ಪ್ರೊಸೀಜರ್ ಇಟ್ಟಿದ್ದಾರೆ. 5:18. ಎಲ್ಲಾ ಸಂದರ್ಭಗಳಲ್ಲೂ ಉಪಕಾರ ಸ್ಮರಣೆ ಮಾಡಿರಿ. ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮ್ಮಿಂದ ಇಚ್ಛಿಸುವುದು ಇದನ್ನೇ. ಮತ್ತೆ ಮೋದಿ ಪವಿತ್ರ ಎಲ್ಲಾ ಸಂದರ್ಭಗಳಲ್ಲೂ ಉಪಕಾರ ಸ್ಮರಣೆ ಮಾಡಿರಿ. ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮ್ಮಿಂದ ಇಚ್ಛಿಸುವುದು ಇದನ್ನೇ. ಓಕೆ, ನಿಮ್ಮ ಬೈಬಲಲ್ಲಿ ಏನಿದೆ? ಕಲ್ಪನಾ ಅಲ್ಲ ನೀವು? ಹಾಂ. ಈ ವಾಕ್ಯವನ್ನು ದೇವರು ಹೌದು ಅಂತೇಳಿ ಅವರೇ ನಿರೂಪಿಸಬೇಕು. ಇವತ್ತು ನಿರೂಪಿಸ್ತಾರ? ನನ್ನ ಕೆಲಸ ವಾಕ್ಯ ಹೇಳುವಂಥದ್ದು ಮಾತ್ರ. ನಿರೂಪಿಸೋದು ಯಾರ ಕೆಲಸ? ಸಮರ್ಥಿಸೋದು ಅಂದರೆ ಅದು ಹೌದು ಅಂತ ತೋರಿಸೋದು ಯಾರ ಕೆಲಸ? ಇಲ್ಲ, ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ. ನನ್ನ ಕೆಲಸ ಪ್ರವಚನ ಮಾಡುವಂಥದ್ದು. ಎಲ್ಲದರಲ್ಲಿಯೂ ಕೃಪಾಯುಕ್ತ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಪವಿತ್ರಾತ್ಮನನ್ನು ಸಾಕು. ಅದು ಒಂದೇ ವಾಕ್ಯ. ನಿಮ್ಮದ್ರಲ್ಲಿ ಏನಿದೆ? ಎಲ್ಲ ಸಂದರ್ಭಗಳಲ್ಲೂ ಉಪಕಾರ ಸ್ಮರಣೆ ಮಾಡಿರಿ. ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮ್ಮಿಂದ ಇಚ್ಛಿಸುವುದು ಇದನ್ನೇ. ಸಿಂಪಲ್ ಆಗಿ ಹೇಳೋದಾದರೆ, ಎಲ್ಲ ಸಂದರ್ಭಗಳಲ್ಲಿ ದೇವರಿಗೆ ಉಪಕಾರ ಸ್ಮರಣೆ ಮಾಡಿರಿ. ಈಗ ಒಂದೊಂದೇ ವಾಕ್ಯವನ್ನು ಬಿಡಿಸ್ತಾ ಹೋಗೋಣ. ಫಸ್ಟ್ ಲೈನ್ ಏನಿದೆ? ಫಸ್ಟ್ ವಚನ ಏನಿದೆ? ವರ್ಡ್ ಏನಿದೆ? ಎಲ್ಲ ಸಂದರ್ಭಗಳಲ್ಲಿ. ಹಾಗಾದರೆ ಈಗ ಅವರು ಆ ಸ್ಥಿತಿಯಲ್ಲಿದ್ದಾರೆ. ದೇವರೇ ಅವರಿಗೆ ಬೊಬ್ಬೆ ಹೊಡೆಯುವಾಗೆ ಮಾಡಿರೋದಕ್ಕಾಗಿ ಸ್ತೋತ್ರ. ಇನ್ನೊಬ್ಬರಿಗೆ ಕ್ಯಾನ್ಸರ್ ಇದೆ, ದೇವರೇ ಅವರಿಗೆ ಕ್ಯಾನ್ಸರ್ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇನ್ನೊಬ್ರು ಮನೆ ಬಿದ್ದೋಗಿದೆ, ಅವ್ರ ಮನೆ ಬಿದ್ದೋಗಿರೋದಕ್ಕಾಗಿ ಸ್ತೋತ್ರ. ಹಾಗಲ್ಲ? ಜ್ಯೋತಿಗೆ ಬೆಡ್ಡಿಂದ ಹೇಳಲಿಕ್ಕಾಗಲಿಲ್ಲ, ಅದಕ್ಕೆ ಸ್ತೋತ್ರ. ಒಬ್ಬರು ಅಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ, ದೇವರೇ ನಿನಗೆ ಸ್ತೋತ್ರ. ಅವ್ರು ಅಳ್ತಾ ಇದ್ದಾರೆ.
ದೇವ್ರ ಚಿತ್ತ ಅದು. ಹಾಗೆ ಅವರು ಓದಿದ್ರಲ್ಲಿ ಹಾಗೆ ಇದೆ. ದೇವರು ನಮ್ಮಿಂದ ಬಯಸೋದು ಇಷ್ಟೇ ಅಲ್ವಾ? ಮತ್ತೆ ದೇವರು ನಮಗೆ ಏನು ಮಾಡ್ಲಿಕ್ಕೆ ಹೇಳಿಲ್ಲ. ಎಲ್ಲ ಸಂದರ್ಭಗಳಲ್ಲಿ ದೇವರಿಗೆ ಉಪಕಾರ ಸ್ಮರಣೆ ಮಾಡಿರಿ. ಏನೇನು ಮಾಡ್ಲಿಕ್ಕಾಗತ್ತೆ? ಉಪಕಾರ ಅಂದ್ರೆ ದೇವರು ಕೊಟ್ಟಂತ ಆಶೀರ್ವಾದಗಳನ್ನ ನೆನೆಸ್ಕೊಂಡು ಸ್ಮರಣೆ ಮಾಡ್ತಾ ಇರೋದು ಉಪಕಾರ. ಇಟ್ ಮೀನ್ಸ್ ನಮ್ಗೆ ಏನಾರ ಕೊಟ್ಟರೆ ಉಪಕಾರ ಅಂತಾರೆ. ಓಕೆ, ನಿಮ್ಮದ್ರಲ್ಲಿ ಇಂಗ್ಲೀಷ್ ಇದೆಯಲ್ಲ, ಇಂಗ್ಲೀಷ್ ಓದಿ. ಇಲ್ಲ ಅದರಲ್ಲಿ ಉಪಕಾರ ಯಾವಾಗ ಮಾಡ್ತೇವೆ ಬ್ರದರ್? ನಾವು ನಿಮ್ಗೆ ಉಪಕಾರ ಹೇಳ್ತೇವೆ. ನಾವು ಥ್ಯಾಂಕ್ಸ್ ಬ್ರದರ್ ಯಾವಾಗ ಹೇಳ್ತೇವೆ? ಬಂದು ನಮ್ಗೆ ಏನಾರ ಕೊಟ್ಟಾಗೆ ನಾವು ಅವರು ಹೇಳ್ತಾರೆ ಪ್ರೆಸೆಂಟ್ ಎಲ್ಲ ಸಂದರ್ಭಗಳಲ್ಲಿ ದೇವರನ್ನು ಎಲ್ಲ ಸಂದರ್ಭ. ಎಲ್ಲ ಅಂತ ಹೇಳಿದರೆ ಹೌದು, ಎಲ್ಲ ಕಾಲಕ್ಕೆ ಹೇಳಿರೋದು. ಅದರಿಂದ ಎಲ್ಲ ಸಂದರ್ಭ ಅಂತ ಹೇಳ್ತಾರೆ. ಈಗ ಎಲ್ಲ ಸಿಚುವೇಶನ್ಗಳಲ್ಲಿ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಿ ಅಂತೇಳಿ. ಈಗ ಇರುವ ಸಿಚುವೇಶನಿಗೆ ನೀವು ಸ್ತುತಿ ಸ್ತೋತ್ರ ಸಲ್ಲಿಸೋದಲ್ವ? ಈಗ ಇರುವ ಸಿಚುವೇಶನ್ ಅಂದ್ರೆ ಸೋತರು ಬಿಫೋರ್ ನಾವು ಮುಂಚೆ ಒಳ್ಳೆ ಇದ್ದಿದ್ದಿಲ್ಲ. ದೇವರೇ ಒಳ್ಳೆಯ ಕೊಟ್ಟಿದ್ದಕ್ಕೆ ಸ್ತೋತ್ರ, ಇದನ್ನು ದೂರ ಮಾಡ್ತೀನಿ ಅಂತ ಮಾತಾಡ್ತೀನಿ. ಹಾಂ, ನೀವು ಹೇಳಿ, ನಿಮ್ಮ ಬುದ್ಧಿವಂತಿಕೆ ಇದು ಹೀಗೆ ಪ್ರೇಯರ್ ಅಂದರೆ ಹೀಗೆ ಡಿಸ್ಕಷನ್ ಅಂದರೆ ನಾನು ಹೇಳೋದು ನೀವು ಕೇಳೋದು ಇಲ್ಲಪ್ಪ. ನಾನು ಅಲ್ಲಿ ಎಲ್ಲ ಸಂದರ್ಭಗಳಲ್ಲಿ ದೇವರನ್ನು ಸ್ಮರಿಸುವುದು ನಾನು. ಅವಳು ಹಂಗಾಗ್ಯದ ದೇವರಿಗೆ ಸ್ತೋತ್ರ, ಅದು ತಪ್ಪು. ಈಗ ತಿಳ್ಕೊಳ್ಳಿ, ಮದುವೆ ಆಗಿದೆ, ನಿಮ್ಮ ಹೆಂಡತಿ ಅಳ್ತಾ ಇದ್ದಾರೆ, ನೀವು ಖುಷಿದ್ದೀರಿ. ಅಂದ್ರೆ ಅದೇ ಹೆಂಡತಿ ಅಂತಂದ್ರೆ ನಾವು ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ಬೇಕು. ಹಾಗೆ ಮಾಡಿದ್ದಕ್ಕೆ ಒಳ್ಳೇದಾಯ್ತು, ಒಳ್ಳೆ ಕಳಿಸಿದ್ರಿ ಪಾಠ ಅಂತೇಳಿ. ಒಳ್ಳೆದನ್ನು ಒಳ್ಳೆದ್ರೆ ಕೆಟ್ಟದನ್ನು ಕೆಟ್ಟ. ಅಂದರೆ ಒಳ್ಳೆದರಲ್ಲೂ ಸ್ತುತಿ ಮಾಡಿ, ಅದು ಪಾಯಿಂಟ್ ಅವನಿಗೆ ಸಿಕ್ಕಿದೆ ನೋಡಿ. ನೀವೇನು ಹೇಳ್ತೀರಿ ಕಲ್ಪನಾ ಅವರೇ? ಮಾತಾಡಬೇಕು, ತಪ್ಪು ಸರಿ ಇದು ವಿಷಯ ಇಲ್ಲ. ಇಲ್ಲಿ ಎಲ್ಲರೂ ಬುದ್ಧಿವಂತರೇ, ನಿಮ್ಮನ್ನೇ ನೀವು ಕೆಳಗೆ ಹಾಕಬೇಡಿ. ಅಂಡರ್ ಎಸ್ಟಿಮೇಟ್ ಮಾಡಬೇಡಿ, ಯಾರನ್ನು ಯಾರು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ದೇವರು ಇದರಲ್ಲಿ ವಾಕ್ಯದ ಪ್ರಕಾರ ನೋಡಿದ್ರೆ ನಮ್ಗೆ ಉಪಕಾರ ಸ್ಮರಣೆ ಮಾಡಿದ್ರೆ ದೇವ್ರು ಆಲ್ರೆಡಿ ನಮ್ಮ ಸಲ ಪ್ರಾಣ ಕೊಟ್ಟು ವಾಕ್ಯನೇ ಕೊಟ್ಟು ಜೀವನೇ ಕೊಟ್ಟು ನಿಂಗೆ ಬಿಡುಗಡೆ ಕೊಟ್ಟು ಅಂತ ಅದೇ ಸ್ಮರಣೆ ಮಾಡ್ತಾ ಇರ್ಬೇಕು ನಾವು. ಓಕೆ, ಅದನ್ನು ಸ್ವಲ್ಪ ಬಿಡಿಸ. ನಾವು ಬದುಕಿರುವುದು ದೇವರ ಕರುಣೆ ಅಂತ, ಮತ್ತು ಆ ಕರುಣೆ ನಾವು ಇದ್ದೇವಂದ್ರೂ ಶ್ವಾಸ ಇರುವುದೆಲ್ಲ ದೇವರು ಸ್ತುತಿಸ್ಬೇಕಂತ. ಓಕೆ ಓಕೆ, ಈಗ ಹೀಗೆ ಮಾಡೋಣ. ಹೆಂಡ್ತಿಗೆ ಯಾರದೋ ಹೆಂಡತಿಗೆ ಕ್ಯಾನ್ಸರ್ ಇದೆ, ಅವನ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ? ಇಲ್ಲ ಬ್ರದರ್, ವೆಯ್ಟ್ ಸಿಚುವೇಶನ್ ಮೇಲೆ ಹೋಗ್ಬೇಕು. ಈಗ ಇದು ಏನಂತ ಹೇಳಿದರೆ ನಮ್ಮದು ಡೀಪ್ ಡಿಸ್ಕಷನ್, ಪ್ರಾಕ್ಟಿಕಲ್ ಆಗಬೇಕಲ್ಲ. ಪ್ರಾಕ್ಟಿಕಲ್ ಹೇಗಿರುತ್ತೆ ಅದನ್ನೇ ಹೇಳಬೇಕು. ಇಮ್ಯಾಜಿನೇಷನ್ ಆಗೋದಿಲ್ಲ. ಇಮ್ಯಾಜಿನೇಷನ್ ಫೇತಲ್ಲಿ ನಾನಿಲ್ಲ, ಮತ್ತು ಭಾವನಾತ್ಮಕ ವಿಷಯದಲ್ಲೂ ಇಲ್ಲ. ರಿಯಾಲಿಟಿ, ರಿಯಾಲಿಟಿ ಅವರು ಕರೆಕ್ಟ್ ಇದ್ದಾರೆ. ಯಾಕೆಂದರೆ ಅವರು ಆ ಕಡೆ ಇರಲಿಲ್ಲ, ಈ ಕಡೆ ಇಲ್ಲ, ಅವ್ರು ಹೊರಗಡೆ ಇರೋರು. ಅದರಿಂದ ಅವರು ವಾದಕ್ಕೆ ಅವರಿದ್ದಾರೆ. ಇನ್ ರಿಯಾಲಿಟಿ ಹೆಂಡತಿಗೆ ಕ್ಯಾನ್ಸರ್ ಇದೆ ಅಥವಾ ಗಂಡನಿಗೆ ಕ್ಯಾನ್ಸರ್ ಇದೆ, ಹೆಂಡತಿ ಏನು ಮಾಡ್ತಾ ಇರ್ತಾರೆ? ಹೆಂಡತಿ ತಲೆಯಲ್ಲಿ ಏನಿರುತ್ತೆ? ಮತ್ತೇನಿರುತ್ತೆ? ಹಾಂ, ಕರೆಕ್ಟ್. ಮತ್ತೆ ಕರೆಕ್ಟ್. ಮತ್ತೆ ಬ್ರದರ್ ಒಂದು ಹಾಡ ಕಟ್ಟಾರ ನೋಡ್ರಿ, ಏ ಮತ್ ಖುದಾ ಸೆ ಮೇರೆ ಮುಸ್ಕಲಿ ಬಡಿ ಹೈ. ಅಲ್ಲಿ ತನಕ ನಾವು ಮುಟ್ಲಿಲ್ಲ, ಅಲ್ಲಿಗೆ ಹೋಗ್ಬೇಕು ನಾವೀಗ. ಅದು ಹೇಳಲಿಕ್ಕೆಲ್ಲ ಹೇಳ್ತೇವೆ, ಆದರೆ ಆ ಪರಿಸ್ಥಿತಿಯಲ್ಲಿ ನಾನು ಯಾವ ರೀತಿ ರಿಯಾಕ್ಟ್ ಮಾಡ್ತೇನೆ. ಹಾಂ ನೋಡಿ, ಇಷ್ಟು ಡೀಪ್ ಡಿಸ್ಕಷನ್ ಬರದೇ ಇದ್ದರೆ ನಾವು ಅಲ್ಲಿ ತನಕ ರೀಚ್ ಆಗಲ್ಲ. ಬೈತಾನೆ, ಖಂಡಿತ. ಯಾಕೆಂದರೆ ಅವನ ಶಕ್ತಿ ಮೀರಿದ್ದಲ್ವ ಅದು. ಕಲ್ಪನೆಗೂ ಮೀರಿದ ವಿಷಯಗಳು ಬರುವಾಗ ಅವನು ದೇವರಿಗೆ ಸ್ತೋತ್ರ ಮಾಡಲಿಕ್ಕಾಗತ್ತಾ? ಈಗ ನಾನು ಹೇಳ್ಬೋದು, ಈಗ ಹೇಳಲಿಕ್ಕೆ ಸುಲಭ. ಆ ಪರಿಸ್ಥಿತಿಯಲ್ಲಿ ಇದ್ದು ಆಗತ್ತೆ ಅಂತ ಹೇಳ್ತೀರಿ. ಮತ್ತೆ ಯಾಕೆ ಹೇಳಿದ್ದಾರೆ? ದೇವರ ಚಿತ್ತ ಅಲ್ವಾ? ಆಗಲ್ಲ ಅಂತ ಒಪ್ಕೊಂಡ್ರಲ್ಲ, ಏನಿರುತ್ತೆ ತಲೆಯಲ್ಲಿ? ನನ್ನ ಪ್ರಾಪಂಚಿಕವಾದ ಪ್ಲ್ಯಾನ್ಗಳೇ ನಡೀತಾ ಇರ್ತದೆ. ಎಲ್ಲಿ ಹೋಗಬೇಕು,
ಏನು ಮಾಡಬೇಕು, ಯಾವ ಡಾಕ್ಟ್ರಿಗೆ ಸಿಗಬೇಕು. ಹಾಂ, ಪವಿತ್ರಾತ್ಮರು ಹೇಳ್ತಾರೆ, ಹಲೋ ನಾನಿದ್ದೇನೆ, ವೆಯ್ಟ್ ಇಲ್ಲಿ ಪವಿತ್ರಾತ್ಮರು ನನಗೆ ಯೋಚನೆ ಮಾಡಲಿಕ್ಕಿದೆ. ಯಾವ ಡಾಕ್ಟ್ರ್ ಹತ್ರ ಹೋಗಲಿ? ಪವಿತ್ರಾತ್ಮರು ನಾನಿದ್ದೇನಲ್ಲ, ಅದು ಹೇಳಿದರೂ ನಮಗೆ ಕೇಳಲ್ಲ. ವೆಯ್ಟ್ ನೀವು ಪಕ್ಕಕ್ಕೆ ಹೋಗಿರಿ, ನಾನು ಐಡಿಯಾ ಮಾಡ್ತಾಯಿದ್ದೇನೆ. ನಾನು ಯೋಚನೆನೇ ಮಾಡ್ತಾ ಇರ್ತೇನೆ. ನಾನು ಯೋಚನೆ ಮಾಡ್ತಾ ಇರುವಾಗ ಮುಂದೆ ತಗೊಂಡು ಹೋಗ್ಬೇಕು ಯಾರು? ನಾನು ಯಾರ ಶಕ್ತಿಯಲ್ಲಿ ನಂಬಿದ್ದೇನೆ? ನನ್ನ ಶಕ್ತಿ, ನಾ ಯೋಚನೆ ಮಾಡಿ ನನ್ನ ಶಕ್ತಿಯಲ್ಲಿ ನಾನಿದ್ದೆ. ಹಾಂ, ನಾನು ಮಾಡಬೇಕು, ನಾನು ಕರ್ಕೊಂಡು ಹೋಗಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಅವ್ರ ಹತ್ರ ಹೋಗಬೇಕು, ಏನಾಗುತ್ತೇನೋ. ಒಳಗಡೆ ಡಾಕ್ಟ್ರ್ ಆಪ್ರೇಷನ್ ಮಾಡ್ತಾಯಿದ್ರು, ಡಾಕ್ಟ್ರ್ ಏನು ಮಾಡ್ತಾರೇನೋ, ಏನು ಹೇಳ್ತಾರೇನೋ, ಯಾವ ಟೆಸ್ಟ್ ಹೇಳ್ತಾರೇನೋ, ಅಲ್ಲೇ ಬ್ಯುಸಿ ಇರ್ತೇವೆ ಅಲ್ವಾ? ಬಿಡಿ, ಇದು ಕ್ಯಾನ್ಸರಿಗೆ ಹೋದರೆ ಅಲ್ವಾ, ಸುಮ್ಮನೆ ಮನೇಲಿರುವವರೇ ಏನೋ ಹೇಳಿಬಿಟ್ರಪ್ಪ. ಮನೇಲಿರುವವರೇ ಸುಮ್ಮನೆ ಹೇಳ್ಬಿಟ್ರು, ಎಲ್ಲ ಸರಿ ಇತ್ತು, 5 ನಿಮಿಷ ಮುಂಚೆ ಎಲ್ಲ ಸರಿ ಇತ್ತು. 5 ನಿಮಿಷ ಮೊದಲು ಎಲ್ಲ ಸರಿ, ನೆಗಾಡ್ತಿದ್ದೆ, ಎಲ್ಲ ಪಿಕ್ಚರ್ ನೋಡಿ ಅದು ಹಿಂದಿದೆ ಅಂತ ಹೇಳಿ ಮಾಡ್ತಾ ಒಂದು ಹಳೆ ಮಾತು ಬಂತು. ಹಳೆ ಮಾತು ಬಂದಿದ್ದ ತಕ್ಷಣ ಅಲ್ಲಿ ಅಟ್ಮಾಸ್ಫಿಯರೇ ಚೇಂಜ್ ಆಯ್ತು. 50 ವರ್ಷ ಹಿಂದೆದು ಇರ್ಬೋದು, ಯಾರೋ ಮಾಡಿದ್ದು. ಆ ಮಧ್ಯದಲ್ಲಿ ಕೂತ್ಕೊಂಡ್ರೆ ಒಂದು ಬಂತದು, ಎಲ್ಲರೂ ಅಪ್ಸೆಟ್ಟೆ. ಆವಾಗ ಏನು ಯೋಚಿಸ್ತಾ ಇರ್ತೇವೆ? ಅದೇ ಆ ಮಾತು ತೆಗೆದವನಿಗೆ ಹೇಗೆ ಬಾಯಿ ಮುಚ್ಚಿಸಬೇಕು ಅನ್ನೋ ಪ್ರಯತ್ನನೇ ಬಿಟ್ಟು ಬೇರೆ ಏನು ಬರಲ್ಲ ಅಲ್ವಾ? ಕರೆಕ್ಟ್ ಅಲ್ಲ? ಏನು ಬರುತ್ತಾ? ಸಾಧ್ಯನೇ ಇಲ್ಲ. ಯಾಕೆಂದರೆ ಮನುಷ್ಯನೇ ಹೀಗೆ, ಮನುಷ್ಯ ಹೀಗೆ. ದೇವರು ಬಂದು ನಿಲ್ಲಪ್ಪ, ಇದರಲ್ಲಿ ಏನಿಲ್ಲ, ವಿಷಯ ಇಷ್ಟೇ, ಅದು ಯಾವಾಗಲೂ ಆಗಿದ್ದಲ್ವಾ ಅಂತ ಹೇಳಲಿಕ್ಕೆ ಬಂದರು. ಇಲ್ಲ ಈಗಿದ ವಿಷಯ ಅಲ್ವಾ ಇದು, ಈಗ ಹೇಳಿದ್ದಲ್ವಾ, ಅದು ಆವತ್ತಾದರೂ ವಿಷಯ ಈಗ ಯಾಕೆ ತೆಗೆದಿದ್ದು ಅಂತೇಳಿ. ಮೊನ್ನೆ ಇಬ್ಬರು ಕಣ್ಣಿಲ್ಲದವರು ಬೆಂಗಳೂರಿಂದ ಕೌಡಿಯಾಳ ರಿಟ್ರೀಟಿಗೆ ಬರ್ತಾರೆ. ಅವರ ಹತ್ರ ಮಾತಾಡಿ ನಗೆನೇ ಬಂತು ನನಗೆ. ಗಂಡ ಹೆಂಡತಿ ಇದ್ದಾರೆ, ಅವರಿಗೆ ಯಾರೋ ತೊಂದರೆ ಮಾಡ್ತಾರಂತೆ ಈ ಮಂಗಳಮುಖಿಯರು. ಅವ್ರು ಹೇಳೋದು ಇಬ್ಬರಿಗೂ ಕಣ್ಣಿಲ್ಲ. ಅದು ಭಾಳ ವಿಶೇಷ ಇದೆ, ಅದು ಮುಂದೆ ಹೋಗುವಾಗ ಅದು ಓಪನ್ ಆದರೆ ನಾನು ಹೇಳ್ತೇನೆ ಏನಂತೇಳಿ, ಇಲ್ಲಾಂದ್ರೆ ನಮ್ಮ ವಿಷಯದಿಂದ ನಾವು ಅವ್ರಿಗೆ ಬರ್ತೇವೆ. ಈಗ ಅವರಿಗೆ ನಾನು ಭಾಳ ದಾರಿ ತೋರಿಸಿದೆ, ಹೀಗೆ ಮಾಡಿ ಅಂತ. ಅವರು ಅದು ಹೇಳಿದರೆ ಇದು ಹೇಳ್ತಾರೆ, ಇದು ಹೇಳಿದರೆ ಅದು ಹೇಳ್ತಾರೆ, ಆ ವಿಷಯವನ್ನೇ ಬಿಟ್ಟು ಹೋಗೋದೇ ಇಲ್ಲ. ಆ ಮಂಗಳಮುಖಿಯರಿಗೆ ಏನು ಮಾಡೋದು ಹೇಳಿ ಅಂತೇಳಿ. ಯಕ್ಷಗಾನ ನೋಡಿದ್ದೀರಿ ನೀವು? ನೋಡಿದ್ದೀರಿ? ಅದರಲ್ಲಿ ಇದ್ದ ಹಾಗೆ ಆಯಿತು ನನಗೆ. ಏನೇನು ಸ್ಟೋರಿ ಹೇಳಿದ್ರು, ಇದಕ್ಕೀಗ ಏನು ಮಾಡೋದು ಅಂತೇಳಿ ಎಲ್ಲೆಲ್ಲಿ ತಿರುಗಿಸಿ ಕರ್ಕೊಂಡು ಬಂದರು, ಅದನ್ನೇ ಹೇಳೋದು ಅವರು. ನಾನು ಹೇಳಿದೆ ಅವರನ್ನು ಬಿಟ್ಟುಬಿಡಿ, ಅವರ ಗಂಡನ ಪಕ್ಕದಲ್ಲಿದೆ. ಅವ್ರು ಹೇಳ್ತೀನಿ, ನೀನು ಒಂದ್ಸಲ ಸುಮ್ಮನಿರು. ಅಲ್ಲ, ಅವ್ರು ಮತ್ತೆ ಬಂದರೆ ಅವ್ರು ಮತ್ತೆ ಬಂದರೆ ಈಗ ಇಲ್ಲ ಅಲ್ಲ, ಅದು ಅವ್ರು ಕೇಳೋದಿಲ್ಲ. ಅಲ್ಲ, ಅವ್ರು ಬೆಂಗಳೂರಿಗೆ ಬರ್ತಾರೆ, ಊಟ ಕೊಡಬೇಡಿ ಅಂದರೂ ಕೊಡ್ತಾರೆ ಅಂತೇಳಿ ಹೇಳಿದ್ರು. ಊಟನೂ ಕೊಡ್ತಾರೆ, ಅವ್ರು ಪ್ರೀತಿಸ್ತಾರಲ್ಲ. ಅಲ್ಲ ಬರ್ತಾರೆ, ಅವ್ರಿಗೆ ಪ್ರೀತಿಸಬೇಡಿ ಅಂತ ಹೇಳಿದ್ರು ಪ್ರೀತಿಸ್ತಾರೆ ಅವರು. ಅವ್ರು ಬಂದರೆ ಚೂಟ್ತಾರೆ, ಗಾಯ ಮಾಡ್ತಾರೆ ಅಂತೇಳಿ ಅದೇ ಕಂಪ್ಲೇಂಟ್. ಪ್ರೀತಿಸ್ತಾರಲ್ಲ, ಇಲ್ಲ ಬೇಡ ಅಂತ ಹೇಳ್ತಾ ಇದ್ದೇನಲ್ಲ ನಾನು. ಅವರಿಗೆ ಪ್ರಾರ್ಥನೆ ಕಲಿಸಿದೆ, ಎಲ್ಲ ಕಲಿಸಿ ನನಗೆ ಸುಸ್ತಾಯಿತು. ನಾನು ಏನು ಹೇಳಿದರು ಅವರ ಮನಸ್ಸಿನಲ್ಲಿರೋದನ್ನು ಅವರು ಬದಲಾಯಿಸಲಿಕ್ಕೆ ತಯಾರಿನೇ ಇಲ್ಲ. ದೇವರ ವಾಕ್ಯ ಹೇಳಿ ಅಂತೇಳಿ ಹೇಳ್ತಾರೆ, ಅದು ಎಂಡ್ ಆಗುತ್ತೆ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಹೇಳ್ತಾರೆ, ರಿಸ್ಟಾರ್ಟ್. ಇದಕ್ಕೆ ನನಗೆ ದೇವರು ಒಳ್ಳೆ ಟಾಪಿಕ್ ಕೊಟ್ಟರು.
ಏನು ನಿಲ್ಲಿಸಿದ್ರು ಮತ್ತು ಅವರಿಗೆ ನಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅವರು ಜೋರಾಗಿ ನಗಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೇನೆ, ನನಗೆ ಗೊತ್ತು ಅವ್ರು ಸ್ಟಾರ್ಟ್ ಮಾಡ್ತಾರೆ ಅಂತ. ಅದಕ್ಕೆ ಟಚ್ ಆಗಿ ಇನ್ನೊಂದು ಹೇಳಿದ್ರು ಮಧ್ಯದಲ್ಲೇ ಹೇಳ್ತಾರೆ ಅವರು. ಮತ್ತೆ ಸುಸ್ತಾಗಿ ನಾನು ಹೇಳಿದೆ, ನನ್ನಷ್ಟಕ್ಕೆ ಪ್ರಭು ಕುರಿಗಾಯಿ ಆಗಿರಲು ನನಗೆ ಕುಂದುಕೊರತೆಗಳು ಎಲ್ಲಿಯವು ನನಗೆ ಅಂತೇಳಿ ಹೇಳಿ 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 ಮತ್ತೆ ಶಾಂತರಾದರು. ಯಾಕೆ ಶಾಂತರಾದರು? ಇಲ್ಲಿ ದೇವರು ನನಗೆ ದೇವರು ಕಲಿಸಿದ್ದು, ನಿರೂಪಿಸಿದ್ದು, ಜೀವಿಸಿ ಈಗ ನಿಮಗೆ ಕೊಡಲಿಕ್ಕೆ ಕಳಿಸಿದ್ದು. ಅದು ಹೇಳ್ತಾ ಹೋಗುವಾಗ ನಾನು ಅವ್ರಿಗೆ ಪಾಠ ಕಲಿಸ್ಬೇಕಂತ ಇರಲಿಲ್ಲ. ತನ್ನಷ್ಟಕ್ಕೆ ಶಾಂತರಾದರು. ನಾನು 1 ಗಂಟೆ ಮಾತಾಡಿದ್ದೇನಾಯಿತು ಎಷ್ಟು. ಅದರ ನಂತರ ಇಬ್ಬರು ಒಬ್ಬರಾದರೂ ಕೇಳ್ತಾಯಿದ್ರು. ಮತ್ತೆ ನೋಡಿದೆ ನಾನು, ಸ್ವಲ್ಪ ಹೊತ್ತಾಗಿ ಬಿಟ್ಟೆ. ಮತ್ತೆ ಆ ಟಾಪಿಗೆ ಬರುವಾಗೆ ಆಯಿತು. ಇನ್ನು ಇದು ಬೆಳಿಗ್ಗೆ ತನಕ ಯಕ್ಷಗಾನ ಆಗುತ್ತೆ ಅಂತ ಹೇಳಿದೆ. ನಾನು ಸ್ಟಾಪ್ ಮಾಡಿದೆ. ಯಾಕೆ ಹಾಗಾಗತ್ತೆ? ಅವರ ಮನಸ್ಸಿನಲ್ಲಿರೋದನ್ನು ಬಿಡಲಿಕ್ಕೆ ತಯಾರಿಲ್ಲ, ಅವರ ನಿಲುವನ್ನು ಬಿಡಲಿಕ್ಕೆ ತಯಾರಿಲ್ಲ. ಅವರು ದೇವರನ್ನು ಅವರ ಎಸ್ಟಿಮೇಷನಲ್ಲಿ ಇಟ್ಟಿದ್ದಾರೆ. ದೇವರು ಹೀಗೆ, ದೇವರಿಗೆ ಇಷ್ಟೇ ಆಗತ್ತೆ, ದೇವರು ಹೀಗಿದ್ದರೆ ಮಾತ್ರ ಮಾಡ್ತಾರೆ. ಯಾಕೆಂದರೆ ಬೋಧಿಸಿದವರು ಅಂಥ ತಪ್ಪುಗಳನ್ನು ಮಾಡಿದ್ದಾರೆ. ನೀನು ಪಾಪ ಮಾಡಿದರೆ ದೇವರು ನಿನ್ನನ್ನು ಪ್ರೀತಿಸಲ್ಲ, ನೀನು ಶಾಪ ಇದ್ದರೆ ನಿನ್ನನ್ನು ದೇವ ಏನು ಕೆಲಸ ಮಾಡಲ್ಲ, ನಿನಗೆ ಕುಟುಂಬದಲ್ಲಿ ಏನಾದರೂ ಮಾಟ ಮಂತ್ರ ಮಾಡಿದರೆ ಏನಾಗಲ್ಲ. ಇಂಥದನ್ನು ತುಂಬಿಸಿದವರು ಯಾರು? ಅಸತ್ಯಗಳನ್ನು ನಮ್ಮಂಥವರೇ. ಇದೆಲ್ಲ ಅಸತ್ಯಗಳನ್ನು ಇಲ್ಲಿ ತುಂಬಿಸಿಟ್ಟಾಗ ಅದರ ಮೇಲೆ ನಾನು ಏನು ಹಾಕಿದರೂ ಅದು ನಡೆಯಲ್ಲ. ಅವರು ಅದನ್ನು ತೆಗೆದಿಡುವ ಸ್ಥಿತಿಗೆ ಬಂದರೆ ದೇವರಿಗೆ ಸ್ತೋತ್ರ ಹೇಳಬೇಕು. ನಮ್ಮಲ್ಲಿ ಎಲ್ಲರಿಗೆ ಆ ಮನಸ್ಸು ಇದೆ, ನಮ್ಮ ಯೋಚನೆಗಳನ್ನು ಒಂದು ಪಕ್ಕಕ್ಕೆ ಇಡಲಿಕ್ಕೆ. ನಾನು ಯಾವಾಗ ಅದನ್ನು ಆಲೋಚಿಸ್ತಾ ಇರ್ತೇನೋ ಅದಕ್ಕೆ ನಾನೇ ಜವಾಬ್ದಾರಿ. ಅಂದರೆ ನನ್ನ ಶಕ್ತಿಯನ್ನು ಉಪಯೋಗಿಸಿದರೆ ಮಾತ್ರ ಆಗುತ್ತೆ. ದೇವರು ನನಗೆ ನಾನು ಮಾಡಿದರೆ ಮಾತ್ರ ಕೊಡ್ತಾರೆ. ಬೇಕಾದಷ್ಟು ಅಪನಂಬಿಕೆಗಳು ನಮ್ಮಲ್ಲಿದೆ. ವಿಶ್ವಾಸ ಇಲ್ಲ ಅಂತಲ್ಲ, ಪ್ರತಿಯೊಬ್ಬರಲ್ಲಿ ವಿಶ್ವಾಸ ಇದೆ. ನಾಯಿ ಬೆಕ್ಕಿಗೂ ವಿಶ್ವಾಸ ಇದೆ. ವಿಶ್ವಾಸ ಇಲ್ಲದೆ ಇದ್ದರೆ ಅದು ಅಲ್ಲಿ ನಿಲ್ಲಲ್ಲ ಊಟಕ್ಕೆ. ಇವ್ರು ಕೊಡ್ತಾರೆ ಅಂತ ಗ್ಯಾರಂಟಿ ಇದೆ ಅದು. ಈ ಮನೆಯವ್ರು ಕೊಟ್ಟೇ ಕೊಡ್ತಾರೆ. ತುಳಿದ್ರು ಕಲ್ಲು ಹೊಡೆದ್ರು ಆ ಟೈಮಿಗೆ ಅಲ್ಲಿರುತ್ತೆ ಅದು. ಅದಕ್ಕೆ ಮಾಡಿದ್ದನ್ನು ಯೋಚನೆ ಇಡಲ್ಲ, ಅದು ಯೋಚನೆಯೂ ಇಡಲ್ಲ. ನಮಗಿಂತ ದೇವರು ಎಷ್ಟೋ ಮೇಲು ಅದು. ನೀನು ಕಲ್ಲು ಹೊಡೆದಿದ್ದೆಲ್ಲ ನೀನು ಊಟ ಇಡ್ಲಿಕ್ಕೆ ಬರುವಾಗ ಕೈ ಕಚ್ತೇನೆ ಅಂತ ಹೇಳಿ ಯಾವತ್ತಾದ್ರೂ ನಾಯಿ ನಿಂತಿದೆಯಾ? ಎಷ್ಟು ಸಲ ಹೊಡೆದಿರ್ತೇವೆ, ಎಷ್ಟು ಸಲ ನೋಯಿಸಿರ್ತೇವೆ. ಅದರ ಬಗ್ಗೆ ಕೇರೇ ಮಾಡೋದಿಲ್ಲ. ಮಾಡ್ತೇವೆ, ಕೊಳೆ ಆಗಿದೆ ಅಂತೇಳಿ ಅದಕ್ಕೆ ಸ್ನಾನ ಮಾಡಿಸ್ತೇವೆ? ಇಲ್ಲ ಅಲ್ಲ. ನೋಡಿ ಎಷ್ಟು ಪ್ರೀತಿ ಇಟ್ಟಿರ್ತೇವೆ, ವಿಶ್ವಾಸ ಇಟ್ಟಿರುತ್ತೆ. ನಾನು ಹೇಳದೇ ಇದ್ರದ್ದು ನನ್ನ ಮನೆ ಕಾಯುತ್ತೆ. ಅದರಲ್ಲೂ ಶಕ್ತಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಶಕ್ತಿ ಇಲ್ಲದ್ರೆ ಇನ್ನೊಂದು ನಾಯಿ ಜೊತೆ ಸೇರ್ಕೊಂಡಿರುತ್ತೆ ಅದು. ಅದು ಯಾವ ವಿಶ್ವಾಸದಲ್ಲಿ ಬದುಕ್ತೆ? ನಮ್ಮ ಮೇಲಿರುವ ವಿಶ್ವಾಸ ಅದಕ್ಕೆ. ಅದೇ ಸಾಕ್ಷಿ ನಾವು ಹೇಗೆ ಬೆಳೀಬೇಕು ಅನ್ನೋದಕ್ಕೆ. ಅದೇನು ಜ್ಞಾಪಕ ಇಟ್ಟಿರುತ್ತೆ? ಬರೀ ಆ ಮಾಲೀಕ ಹಾಕಿದ ಊಟದ ನೆನಪು. ಇವತ್ತು ಹಾಕ್ತಾನೆ, ಖಂಡಿತ ಗೊತ್ತು ಅಂತೇಳಿ ಬಾಲ್ ಅಲ್ಲಾಡಿಸ್ಕೊಂಡು ಟನ್ 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 ಮಾಡ್ತಾ ಇರ್ತಾರೆ. ಹೊರಗೆ ಬರುವಾಗ ಟನ್ ಟನ್ ಮಾಡುತ್ತೆ. ಪ್ಲೇಟ್ ಇಲ್ಲದಿದ್ರೂ ತೊಂದರೆ ಇಲ್ಲ. ಬೇಕಾದ್ರೆ ನೋಡಿ, ಮತ್ತೊಂದು ಸಲ ಹೋಗಿ ನೋಡಿ. ನಾನು ಪ್ರಾಣಿಗಳನ್ನೇ ನೋವು ಕಲ್ತಿದ್ದು. ಎಷ್ಟು ಮಾಡಿದ್ರು ಟನ್ 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 ಟನ್. ನಾನು ಅದಕ್ಕೆ ನೋಡಲೇ ಇಲ್ಲ. ಆದರೂ ಅದು ಟನ್ 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 ಟನ್. ಯಾವುದೋ ಒಂದು ದಿನ ಬಿಸ್ಕಿಟ್ ಹಾಕಿದ್ದು ಬಾಲ್ಕಿದ್ದು ಚರ್ಚ್ ಒಳಗೆ ಹೋಗುವಾಗ ಅದು ನೆನಪಿದೆ. ಅದಕ್ಕೆ ಬಾಲ್ ಅಲ್ಲಾಡಿಸ್ಕೊಂಡು ಇಡೀ ಬಾಡಿ ಅಲ್ಲಾಡುತ್ತೆ ಅದರದ್ದು, ಒಂದು ಸಣ್ಣ ಬಿಸ್ಕಿಟಿಗೆ. ನೆನಪಕ್ಕೆ ಯಾವುದು? ಆ ದಿನ ಬಿಸ್ಕಿಟ್ ಹಾಕಿದ್ದು. ಇವತ್ತು ಕೊಡ್ತೇನೆ ಅಂತಲ್ಲ, ಇವ ನನ್ನನ್ನು ಪ್ರೀತಿಸ್ತಾನೆ ಅನ್ನೋ ವಿಶ್ವಾಸ ಅದಕ್ಕಿದೆ. ಕೊಡ್ತೇನಂತ ಬರಲ್ಲ ಅದು, ಕೊಡ್ತೇನಂತ ಬರಲ್ಲ ಅದು.
ಕೊಡದೇ ಇದ್ರೂ ಅದು ಏನು ಹೇಳಲ್ಲ. ಉಪವಾಸ ಹಾಕಿ 4 ದಿನ ಹಾಕಿ ಏನು ಹೇಳಲ್ಲ ಅದು. ಕೆಲಸ ಡ್ಯೂಟಿ ಕರೆಕ್ಟ್. ಏನು ಯೋಚನೆ, ನನಗೆ ಇವತ್ತು 1 ದಿನ ಊಟ ಹಾಕಿದ್ದಾನೆ, ನನ್ನ ಡ್ಯೂಟಿ ಏನು? ಕಾಯಬೇಕು. ಕೊಡ್ತಾನೆ ಇಲ್ಲೋ ಗೊತ್ತಿಲ್ಲ, ಸಿಕ್ಕಿದರೆ ಪುಣ್ಯ. ಯೋಚನೆ ಏನು? 1 ದಿನ ಊಟ ಹಾಕಿದ್ದಾನೆ. ಎಲ್ಲ ಸಂದರ್ಭ, ಸ್ಥಿತಿ, ಸಂದರ್ಭಗಳಲ್ಲಿ ಯಾವುದೇ ಸಂಗತಿಗಳು ಇರಲಿ, ಕ್ಯಾನ್ಸರ್ ಇರಲಿ, ಏನೇ ಇರಲಿ, ನಾನು ಆ ಸಂಗತಿಯ ಬಗ್ಗೆ ಯೋಚಿಸದೆ, ದೇವರೇ ನೀನು ಈ ಹೊತ್ತಿನಲ್ಲಿಯೂ ನನ್ನೊಂದಿಗೆ ಇರುವುದಕ್ಕಾಗಿ, ನನ್ನನ್ನು ಕ್ಷೇಮವಾಗಿ ನೋಡಿಕೊಳ್ತಾ ಇರುವುದಕ್ಕಾಗಿ, ನನ್ನ ಬಗ್ಗೆ ನೀನು ಕಾರ್ಯ ಮಾಡುತ್ತಿರುವುದಕ್ಕಾಗಿ, ನನ್ನ ಕೆಲಸಕ್ಕಾಗಿ ನೀನು ಎಲ್ಲರನ್ನು ಸಿದ್ಧಪಡಿಸುತ್ತಿರುವುದಕ್ಕಾಗಿ, ನನ್ನ ರೋಗವನ್ನು ನೀನು ಗುಣಪಡಿಸಿರುವುದಕ್ಕಾಗಿ, ನನ್ನ ಅಸಮಾಧಾನವನ್ನು ನನಗೆ ತೆಗೆದಿರುವುದಕ್ಕಾಗಿ. ನನ್ನಲ್ಲಿ ಅಸಮಾಧಾನ ಇದೆ. ನಾನು ಹೇಳ್ತೇನೆ, ದೇವರೇ ನಾನು ನಿನ್ನಲ್ಲಿ ವಿಶ್ವಾಸ ಇತ್ತವನು, ಈಗ ನಾನು ಆ ವಿಷಯವನ್ನು ತೆಗಿತೇನೆ. ನೀನು ಏನು ಹೇಳ್ತಾ ಇದೆಯೋ ನಾನು ಸಮಾಧಾನವನ್ನು ನಿನಗೆ ಕೊಟ್ಟಿದ್ದೇನೆ. ಆ ಸಮಾಧಾನ ನಾನು ಪಡ್ಕೊಳ್ಳೋದು ಹೇಗೆ? ದೇವರೇನು ಹೇಳ್ತಾರೆ ಅದರ ಬಗ್ಗೆ ಯೋಚಿಸ್ತಾ ದೇವರಿಗೆ ಸ್ತೋತ್ರ ಹಾಡ್ತಾ ಇರ್ತೇನೆ. ಇನ್ನೊಬ್ಬರು ನನ್ನ ಬಗ್ಗೆ ಏನು ಹೇಳ್ತಾರೆ? ನಾನು ಪ್ರೀಚಿಂಗ್ ಹೋಗ್ತೇನೆ, ಅಷ್ಟು ದೂರದಿಂದ ಬರ್ತೇನೆ, ಪ್ರೀಚಿಂಗ್ ಕೊಡದೆ ಹೋದರೆ ಏನಾಗುತ್ತೆ? ನನ್ನ ಮನಸ್ಸಲ್ಲಿ ಏನೆಲ್ಲ ಬರ್ಬೋದು ನೀವು ಹೇಳಿ ಈಗ. ಸುಮ್ಮನೆ ಯಾಕೆ ಬಂದ ನೀವು? ಹಾಂ, ಮತ್ತೆ ಏನೆಲ್ಲ ಬರ್ಬೋದು? ಟೈಮ್ ವೇಸ್ಟ್. ವೆರಿ ಗುಡ್. ಮತ್ತೆ ಮತ್ತೆ ದೇವರಿಗೂ ಬೈಲಿಕ್ಕೆ ಹೋಗ್ಬೋದು ನಾನು. ದೇವರೇ ಇಲ್ಲಿ ಯಾರು ಕೊಡೋದಿಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ? ಇಲ್ಲಿ ಯಾಕೆ ಕರ್ಕೊಂಬಂದ್ರಿ? ಕೇಳೋದಿಲ್ಲ ಅಂತ ಗೊತ್ತಿಲ್ವಾ ಅಂತ. ಇಂಥ ಆಲೋಚನೆಗಳು ನನ್ನ ಮನಸ್ಸಲ್ಲಿ ಇರುತ್ತೆ ಇಲ್ವಾ? ಬರುತ್ತೆ, ಖಂಡಿತವಾಗಿ ಬರುತ್ತೆ, ಬಂದಿದೆ, ಬರ್ತಾ ಇರುತ್ತೆ. ಯಾಕೆಂದರೆ ಲೋಕಾಂತ್ಯವರೆಗೂ ಕಷ್ಟ ಇದ್ದೇ ಇರೋದು. ಯಾವ ಕಷ್ಟ ಹೇಳಿದು? ಇದು ಫಿಸಿಕಲ್ ಪೆಟ್ಟು, ಗಾಯ, ಅದು ಇನ್ನೊಂದು ವಿಷಯ. ಈ ಕಂಪ್ಯೂಟ್ರಲ್ಲಿ ನಡೆಯೋದಿದೆಯಲ್ಲ, ಅದರಷ್ಟು ದುಃಖಕರ ವಿಷಯ ಬೇರೇನಿಲ್ಲ. ಮನುಷ್ಯನಿಗೆ ದುಃಖ ಆಗೋದು ಯಾವಾಗ? ಹಾಂ, ಯಾಕೆ ಮತ್ತೆ ಮತ್ತೆ ನೋವಾಗ್ತಾ ಇರುತ್ತೆ? ಇಲ್ಲಿ ಏನು ನಡೀತಾ ಇರುತ್ತೆ ಅದೇ ಯೋಚನೆ ಎಲ್ಲರೂ ಕೆಳಗೆ ಹಾಕಿದ್ರು. ಇನ್ನೇನು ಮಾಡೋದು? ಹೇಗೆ ಮೇಲೆ ಬಂದು ತೋರಿಸೋದು? ನನ್ನ ಪೂರ್ತಿ ಬ್ರೈನನ್ನು ನಾನು ಯೂಸ್ ಮಾಡ್ತೇನೆ, ಪೂರ್ತಿ ಶಕ್ತಿ. ಎಷ್ಟು ರೋಗಗಳನ್ನು ಬರಮಾಡ್ತೇನೆ ಗೊತ್ತಾ ಇದನ್ನು ಉಪಯೋಗಿಸುವಾಗ? ಎಷ್ಟು ಎನರ್ಜಿ ವೇಸ್ಟ್ ಆಗುತ್ತೆ. ಬೇಕಾದ್ರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಒಂದು ಬ್ರೈನನ್ನು 1 ನಿಮಿಷ ಯೂಸ್ ಮಾಡಿದರೆ ಏನೆಲ್ಲ ಎನರ್ಜಿ ವೇಸ್ಟ್ ಆಗುತ್ತೆ ಅಂತೇಳಿ. ಕಂಪ್ಲೀಟ್ ಬಾಡಿ ಡಿಸ್ಟ್ರಾಯ್ ಆಗುತ್ತೆ. ಎಷ್ಟು ನಾನು ಅದನ್ನು ತಿರುಗಿಸ್ತೇನೆ. ಕಂಪ್ಯೂಟರ್ ಯೂಸ್ ಮಾಡಿದ್ದೀರಿ ನೀವು, ಅದಕ್ಕೆ ವರ್ಕ್ ಕೊಡ್ತಾ ಹೋದರೆ ಎಲ್ಲ ಫೈಲ್ಗಳನ್ನು ಓಪನ್ ಮಾಡಿದರೆ ಹಾರ್ಡ್ ಡಿಸ್ಕ್ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬಿಸಿ ಜಾಸ್ತಿ ಆಗ್ತಾ ಹೋಗುತ್ತೆ, ಫ್ಯಾನ್ ಸ್ಪೀಡ್ ಏರ್ ಜಾಸ್ತಿ ಆಗುತ್ತೆ. ಹಾಗೆ ನಮ್ಮ ಕಂಪ್ಯೂಟರ್ ಹಾಗೆ ಆಗ್ತಾ ಇರುತ್ತೆ. ಅದಕ್ಕೆ ದೇವರು ಹೇಳಿದ್ದು, ನೀನು ಯಾಕಪ್ಪ ಚಿಂತಿಸ್ತಿ? ನಾವು ಅಭ್ಯಾಸ ಮಾಡ್ಕೊಂಡಿದ್ದೇವೆ. ಯಾಕಂದರೆ ಪ್ರಾಬ್ಲಮ್ ನಾನಲ್ವಾ ಸಾಲ್ವ್ ಮಾಡೋದು ಅಲ್ವಾ? ನಾನಲ್ವ ಫೇಸ್ ಮಾಡಬೇಕು. ಯಾರು ಹೇಳಿಕೊಟ್ಟಿದ್ದು? ನಾವು ಪ್ರಪಂಚದಲ್ಲಿ ಕಲ್ತಿರೋದು. ಬೇಸಿಕ್ ನೀಡ್ಸ್ ಏನು? ರೋಟಿ, ಮಕಾನ್, ಕಪಡ. ಇದು ಸಿಗ್ಬೇಕಾದ್ರೆ ಏನು ಮಾಡಬೇಕು? ಶ್ರಮ ಪಡಲೇಬೇಕು. ಅದನ್ನು ಮೊದಲು ತರಬೇಕು, ಅದನ್ನು ಜಯಿಸಬೇಕು. ಅದು ಒಂದಿದ್ದರೆ ಮತ್ತೆ ದೇವರು ಹೇಳಿದ್ದೆಲ್ಲ ಕೇಳ್ತೇನೆ. ದೇವರು ಹೇಳ್ತಾರೆ, ಟೇಕ್ ರೆಸ್ಟ್. ನೀನೆಲ್ಲ ಮಾಡಿದೆಯಲ್ಲ, ಕಲ್ತಿದ್ದಿ, ಎಲ್ಲ ಮಾಡಿದಿ. ಈಗ ನನಗಾದರೂ ಸ್ವಲ್ಪ ಕೊಡೋದು ಹೇಗೆ? ಆಯಿತು ದೇವರೇ,
ನನಗೀಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ವಾಕ್ಯನೂ ಗೊತ್ತಿಲ್ಲ. ಆದರೆ ನಿನಗಿಷ್ಟು ಗೊತ್ತು, ನೀನು ನನ್ನನ್ನು ಪ್ರೀತಿಸ್ತಿ, ನಾನೆಲ್ಲವನ್ನು ನಿನಗೆ ಬಿಡ್ತೇನೆ. ಯೇಸುವೆ ಸ್ತೋತ್ರ. ಮೈಂಡನ್ನು ಫ್ರೀ ಇಡಲಿಕ್ಕೆ ನೋಡುತ್ತೇನೆ. ಆಗ ನಾನೇನು ಮಾಡ್ತಾಯಿದ್ದೇನೆ? ದೇವರನ್ನು ನಂಬುತ್ತಾ ಇದ್ದೇನೆ. ದೇವರ ಕೆಪ್ಯಾಸಿಟಿ ಮೇಲೆ ನಾನು ಹೊಂದಿಕೊಂಡಿದ್ದೇನೆ. ನಾನು ಹೇಗಿರ್ತೇನೆ? ವಿಶ್ರಾಂತಿಯಲ್ಲಿರ್ತೇನೆ. ಇದು ವಿಶ್ರಾಂತಿ. ಅದು ಬಿಟ್ಟು ಬೈಬಲ್ ತೆಗೆದು ಗೊತ್ತಿಲ್ಲದನ್ನೆಲ್ಲ ಓದಿ ಅದು ಇದು ಮಾಡಿ ಇನ್ನೊಂದು ಬ್ರೈನನ್ನು ಉಲ್ಟಾ ಮಾಡ್ಕೊಂಡು ಹೋದರೆ ಏನಾಗುತ್ತೆ? ಸ್ಟ್ರೈನ್ ಆಗುತ್ತೆ. ಅದಕ್ಕೆ ದೇವರು ಇನ್ನೊಂದು ಸುಲಭ ರೀತಿ ತೋರಿಸಿದರು ನನಗೀಗ. ನಿಮಗೆಲ್ಲ ಅಷ್ಟೆಲ್ಲ ಕಷ್ಟದಲ್ಲಿ ಯಾಕೆ ತಗೊಂಡೋಗಲಿ? ಅದು ವಾಕ್ಯ, ಇದು ವಾಕ್ಯ, ಇದು ವಾಕ್ಯ, ಅದು ವಾಕ್ಯ. ಅಗತ್ಯ ಇದೆ, ಅದರಲ್ಲಿ ಸ್ಪೀಡ್ ಜಾಸ್ತಿ ಇದೆ, ಅರ್ಥಭರಿತವಾಗಿದೆ. ಯಾಕಂದರೆ ಫುಲ್ ಡೇ ಇರುತ್ತೆ, 24 ಗಂಟೆ ಟೈಮ್ ಇದೆ. ನಮ್ಮ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ? ನಮ್ಮದು ಇಲ್ಲಾದರೆ ಇನ್ನೊಬ್ರದ್ದು ಏನಾದರೂ ಓಡ್ತಾ ಇರುತ್ತೆ. ಏನು ಕಣ್ಣಲ್ಲಿ ನೋಡ್ತೇವೋ ಅದಕ್ಕೆ ತಕ್ಕಂತೆ ನಮ್ಮ ಮೆದುಳಿನಲ್ಲಿ ಏನಾದರೂ ಓಡ್ತಾ ಇರುತ್ತೆ. ಒಬ್ಬರನ್ನು ನೋಡಿದೆವು, ಅವರು ನನಗಿಂತ ಏನು ಪ್ರಯೋಜನಕ್ಕೆ ಬಾರದವರು, ಬರೀ ಅವರು ಹಾದು ಹೋದ್ರಷ್ಟೇ. ಏನು ತಲೆಗೆ ಬರುತ್ತೆ? ಅವರು ಈಗ ಅವರ ಪರಿಸ್ಥಿತಿ ಏನಂತೇಳಿದರೆ ದಪ್ಪ ದಪ್ಪ ಚೈನ್ ಹಾಕಿದ್ದಾರೆ, ಇಲ್ಲೊಂದು ಚೈನ್ ಇದೆ, ಎಲ್ಲ ಬಂಗಾರದ್ದೇ, ಕಬ್ಬಿಣದಿಲ್ಲ, 4 ಉಂಗುರ ಇದೆ. ನನ್ನ ಹತ್ರ ಸರಿ ಚಡ್ಡಿ ಇಲ್ಲ ಒಳಗೆ. ಹಾಂ, ಈಗ ನನ್ನಲ್ಲಿ ಏನು ಅನಿಸಿಕೆ ಬರ್ಬೋದು? ನಾನು ನನಗೆ ಏನು ಮಾಡ್ತೇನೆ? ಶಾಪ ಹಾಕಲ್ಲ, ಯೋಚನೆ ಸ್ಟಾರ್ಟ್ ಆಗುತ್ತೆ. ನಾನು ಯಾಕೆ ಹಾಗಿಲ್ಲ, ನಾನು ಯಾಕೆ ಹೀಗಿದ್ದೇನೆ, ನನಗೆ ಯಾಕೆ ದೇವರು ಇಂಥ ಸ್ಥಿತಿಗೆ ತಂದರು, ನಾನು ಇಷ್ಟು ಪ್ರಾರ್ಥಿಸ್ತೇನೆ, ಅವನು ಪ್ರಾರ್ಥನೆಯನ್ನು ಮಾಡಲ್ಲ. ಬರುತ್ತಾ ಇಲ್ಲ? ನಾನು ಈ ಯೋಚನೆಯನ್ನು ಬಿಡ್ತಾ ಹೋದರೆ ಅದು ಮುಂದೆ ಪಿಕ್ಚರ್ ತೋರಿಸ್ತಾ ಹೋಗುತ್ತೆ. ಪಿಕ್ಚರು 24 ಗಂಟೆ ಇರುತ್ತೆ. ನಾವು 3 ಗಂಟೆದೆಲ್ಲ ನೋಡಿದ್ದಲ್ವ ಫಿಲ್ಮು. ನಮ್ಮಲ್ಲಿ 24 ಗಂಟೆ ಪಿಕ್ಚರ್ ಓಡ್ತಾ ಇರುತ್ತೆ. ಏನಾಯಿತು? ಇದು ವಿಶ್ರಾಂತಿಯಲ್ಲಿದೆಯೋ, ನಾನು ದೇವರಲ್ಲಿ ನಂಬಿಕೆ ಇಟ್ಟಿದ್ದೇನೋ, ಅಥವಾ ನನ್ನ ಶಕ್ತಿಯಲ್ಲಿ ನಂಬ್ತಾ ಇದ್ದೇನೋ? ಅರ್ಥ ಆಯಿತು ಕಲ್ಪನವ್ರೆ? ಯಾರೋ ಬೈತಾ ಇದ್ದಾರೆ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೂ ಕಿವಿಗೆ ಯಾರ್ದು ಬೀಳ್ತಾ ಇದೆ? ನನಗೆ. ನಾನೇನು ಮಾಡ್ತೇನೆ? ಪ್ರತಿಕ್ರಿಯಿಸ್ಲಿಕ್ಕೆ ನೋಡ್ತೇನೆ. ಪ್ರತಿಕ್ರಿಯಿಸ್ಲಿಕ್ಕೆ ನೋಡುವಾಗ ಎಲ್ಲಿ ಕಂಪ್ಯೂಟರ್ ಆನ್ ಆಗುತ್ತೆ? ಆನ್ ಆಗುತ್ತಾ? ಇಲ್ಲ ಸುಮ್ಮನೆ ಇರ್ತೀರಾ? ಸುಮ್ಮನೆ ಇದ್ದರೂ ಇಲ್ಲಿ ಆನ್ ಆಗುತ್ತಾ? ಇಲ್ಲ ಆಗುತ್ತಲ್ಲ, ಜೀವ ಇರೋರಿಗೆ ಆಗತ್ತಪ್ಪ. ಆವಾಗ ನಾನು ಯಾವುದರಲ್ಲಿದ್ದೇನೆ? ವಿಶ್ರಾಂತಿಯಲ್ಲಿದ್ದೇನೆ? ಇಲ್ಲ, ಸಿದ್ಧತೆ ಮಾಡ್ತಾ ಇದ್ದೇನೆ, ಎಲ್ಲಿ ಸಿಗ್ತದೆ ಅಂತ ಹೊಡಿಬೇಕು ಅಂತ. ನಾನೇನು ಮಾಡ್ತಾ ಇದ್ದೇನೆ? ತಪ್ಪು ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ಅಷ್ಟರವರೆಗೆ ತಪ್ಪೇ ಮಾಡಿರಲಿಲ್ಲ, ತಪ್ಪು ಅಂತ ಗೊತ್ತೇ ಇಲ್ಲ. ಈಗ ಯಾರೋ ನನ್ನನ್ನು ಕೆಣಕ್ತಾ ಇದ್ದಾರೆ, ನಾನೇನು ಮಾಡ್ಲಿಕ್ಕೆ ಹೋಗ್ತೇನೆ? ಏನಾದರೂ ಮಾಡ್ಲಿಕ್ಕೆ ಹೋಗ್ತೇನೆ. ಯಾಕೆ? ನಾನು ಪ್ರೊಟೆಕ್ಟ್ ಮಾಡಬೇಕಲ್ವ ನನ್ನನ್ನು. ಒಂದಿನ ನನ್ನ ತಾಯಿ ಬಟ್ಟೆ ಒಗಿತಾ ಇದ್ರು, ಅವಾಗ ಕೆಳಗಿನ ಮನೆಯಿಂದ ಮೆಟ್ಟು ಬಿಸಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೇಳಿದಾಗೆ ಬಂತು ಮೆಟ್ಟು. ನನಗೆ ತಾಯಿ ಹೇಳಿದರು, ನೋಡು ಅವಳಿಗೆ ಜೋರು ಮಾಡು ಅಂತ ಹೇಳಿದೆ. ನಾನು ಹೇಳಿದೆ, ಸಣ್ಣ ವಯಸ್ಸಲ್ಲಿ ಅವ್ರಿಗೆ ಸರಿ ಇಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ಇಲ್ಲ, ಅವಳಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿದರು. ನನ್ನನ್ನು ಬಿಟ್ಟು ತಮ್ಮನನ್ನು ಕರೆದ್ರು. ಅವನು 2 ಚಪ್ಪಲಿಯಲ್ಲಿ ಬೀಸಾಡ್ದ. ಅವ್ರಿಗೆ ಸಮಾಧಾನ ಆಯಿತು. ಆ ದಿನದಿಂದ ನನ್ನ ಮೇಲೆ ಸಿಟ್ಟು, ನನ್ನ ಪಕ್ಷದಲ್ಲಿ ಇಲ್ಲ ಅಂತೇಳಿ. ಅದರ ನಂತರ ನನಗೆ ಮತ್ತೆ ಅವರಿಗೆ ಆಗೋದಿಲ್ಲ. ಅಂದರೆ ಪ್ರೀತಿ ಇಲ್ಲ ಅಂತಲ್ಲ, ಅಂದರೆ ನಾನು ಅವರ ಪಕ್ಷದಲ್ಲಿ ನಾನು ಎದುರ್ಬುಕ್ಕ ಅಂತೇಳಿ ಹಾಗೆ ಇದ್ದಿರ್ಬೋದೇ, ನನಗೆ ಗೊತ್ತಿಲ್ಲ. ಮತ್ತು ನನಗೆ ಅವರು ಏನು ಮಾಡೋದು, ಅವರು ಬಿಳಿ ಬಿಳಿ ಇದ್ದರು, ತುಂಬ ಗುಂಡು ಗುಂಡಾಗಿ. ಇವರನ್ನು ನೋಡುವಾಗ ಹಾಗೆ ಕಾಣುತ್ತೆ ನನಗೆ ತಾಯಿಯಾಗಿ. ಅವರಿಗೆ ಇರುವೆ ಕಚ್ಚಿದರೆ ಕೆಂಪಾಗಿ ಬಿಡ್ತಾರೆ ಅವರು, ಸಣ್ಣ ಇರುವೆ. ಆ ಇರುವೆಯನ್ನು ಜಜ್ಜಿ ಚಟ್ನಿ ಮಾಡಲಿಕ್ಕಿದೆ ಅವರಿಗೆ. ನನಗೆ ಅದು ದುಃಖ ಆಗೋದು.
ನಿಮಗೆ ಕಚ್ಚಿತ್ತಂತ ಅದಕ್ಕೆ ಯಾಕೆ ಹೊಡಿತೀರಿ ಅಂತೇಳಿ. ನಿನಗೆ ಕಚ್ಚಲಿಲ್ಲ ಅಲ್ಲ, ನನಗೆ ಕಚ್ಚಿದ್ರು ನಾನು ಬಿಡ್ತೇನೆ ಅಂತೇಳಿ. ಒಂದಿನ ಅದರಲ್ಲೇ ಸಿಟ್ಟು, ನಾನು ಊಟ ಮಾಡಲೇ ಇಲ್ಲ, ನೀವು ಇರುವಾಗ ಯಾಕೆ ಹೊಡೆದಿದ್ದು ಅಂತೇಳಿ. ಅದು ಕಚ್ಚಿದಿರುವಾಗ ಹೊಡೆದೆ ನಾನು ಅಂತೇಳಿ ಇನ್ನೊಂದು ಸಾರಿ ಹೋಗ್ತಾಯಿತ್ತು, ಅದಕ್ಕೂ ಹೊಡೆದ್ರು. ಹಾಂ, ಈಗೇನಾಯಿತು, ಆ ಒಂದು ಯೋಚನೆ ಏನು ಹುಟ್ಟಿಸಿದ್ದು ನಮ್ಮ ಮಧ್ಯದಲ್ಲಿ? ಹಾಂ, ಗೊತ್ತಾಗ್ತದೆ ಈಗ ಏನಾಗ್ತಾಯಿದೆ ಅಂತೇಳಿ ಪ್ರಪಂಚದಲ್ಲಿ. ನನ್ನ ಜೀವನ ಹೇಗೆ ಹಾಳಾಗ್ತಾಯಿದೆ, ನನ್ನ ಸ್ವಭಾವ ಹೇಗೆ ಹಾಳಾಗ್ತಾಯಿದೆ, ನನ್ನ ಗುಣ ಹೇಗೆ ಹಾಳಾಗ್ತಾಯಿದೆ. ನಾನು ಏನು ಅರಿಯದವನು. ಈ ಪ್ರಪಂಚ ನನ್ನದರಲ್ಲಿ ಎಲ್ಲವನ್ನ ತುಂಬಿಸಿಬಿಟ್ಟಿದೆ. ನನ್ನ ಕಿವಿಯಲ್ಲಿ ಕೇಳೋದು, ಕಣ್ಣಲ್ಲಿ ನೋಡೋದು, ಮನಸ್ಸಿಗೆ ಅರ್ಥ ಆಗೋದು ಎಲ್ಲ ತಪ್ಪು 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 ಅರ್ಥಗಳನ್ನು ನಾನು ಇಟ್ಕೊಂಡು ಹೋಗಿದ್ದೇನೆ. ದೇವರು ಹೇಳೋದಕ್ಕೆ ನಾನು ಕಿವಿನೇ ಕೊಡಲಿಲ್ಲ. ಅದಕ್ಕೆ ನಾನೇನು ಮಾಡಬೇಕು? ನನಗೆ ಏನು ಗೊತ್ತಿಲ್ಲದ್ರೂ ತೊಂದರೆ ಇಲ್ಲ. ಮೇಷ್ಟ್ರು ನೀವು ಕರೆಕ್ಟಾಗಿ ಕೆಲಸ ಮಾಡಿದ್ರಿ, ನನ್ನ ಅಪ್ಪ ಹೇಳ್ತಾಯಿದ್ರು. ನಾನು ಕರೆಕ್ಟ್ 9 ಗಂಟೆಗೆ ಹೋಗಿ 5 ಗಂಟೆಗೆ ಬರ್ತೇನೆ. ಆ ಮೇಷ್ಟ್ರಿಗೆ ಏನು, ಪ್ರಿನ್ಸಿಪಲಿಗೆ ಏನು ಆಗತ್ತೆ ಅಂತ ಗೊತ್ತಿಲ್ಲ, ಸುಮ್ಮನೆ ಕರೆದು ಬೈದುಬಿಟ್ಟು ಕಳಿಸ್ತಾರೆ. ಬೆಳಿಗ್ಗೆಯಿಂದ ಏನು ಮಾಡಲಿಲ್ಲ, ನನಗೇನು ಕೆಲಸ ಇರಲಿಲ್ಲ, ಮಕ್ಕಳೂ ಇಲ್ಲ ಸ್ಕೂಲಲ್ಲಿ, ರಜೆಯಲ್ಲಿದ್ದಾರೆ. ಅವರು ಏನೋ ಹೆಂಡತಿ ಹತ್ರ ಜಗಳ ಮಾಡಿರಬೇಕು, ನನ್ನ ಮೇಲೆ ತೆಗೆದ್ರು ಅಂತೇಳಿ ಕರೆದು ಬಿಟ್ಟು ಬೈದಿದ್ದಾರೆ ಅಂತೇಳಿ. ಮನೆಯಲ್ಲಿ ಬಂದು ಹೆಂಡತಿ ಹತ್ರ, ತಾಯಿ ಹತ್ರ ಹೇಳ್ತಾರೆ, ಅದಕ್ಕೆ ತಾಯಿ ನೀವೇನೋ ಮಾಡಿರಬೇಕು. ನೋಡಿ, ಸುಮ್ಮನೆ ಇದ್ದವರು ಬೈದರೆ ಏನು ಅನಿಸುತ್ತೆ? ಏನೋ ತಪ್ಪು ಮಾಡಿರಬೇಕು ಯಾವಾಗಲೂ, ಹೌದಾ ಇಲ್ಲ? ಈಗ ಸಮಸ್ಯೆ ಹುಡುಕೊಂಡು ಬಂತೋ ಅಥವಾ ತಪ್ಪು ಮಾಡಿದ್ರು, ಅದು ಕಂಟಿನ್ಯೂ ಹೇಗೆ ಆಯಿತು, ಅವರ ಅಸಮಾಧಾನತೆ ಹೇಗೆ ಬಂತು? ಆ ವಾಕ್ಯವನ್ನು ಇಟ್ಕೊಂಡು ಮನೆಗೆ ಬಂದರು, ಮನೇಲಿ ತಾಯಿ ಸಮಾಧಾನ ಹಾಳು ಮಾಡಿದರು. ಅವ್ರು ನನಗೆ ಫೋನ್ ಮಾಡಿದರು, ಹೀಗೀಗ ಹೇಳಿದರು ಅಂತೇಳಿ. ಇವರೇನು ಮಾಡಿರಬೇಕು ಅಂತ ನಾನು ಹೇಳಿದೆ. ಅವರು ಹೇಳ್ತಾರೆ ಹಾಗೆ ಮಾಡಿದ್ವಿ. ಈಗ ಯಾರು ಸಮಾಧಾನ ಹೇಳಾಯಿತು? ನನ್ನ ಸಮಾಧಾನ, ಹೌದಾ ಇಲ್ಲ? ಈಗ ನಾವು ಇದನ್ನು ಗೊತ್ತಾಯಿತು ಅಂತೇಳಿದರೆ, ನನಗಿಲ್ಲಿ ಗೊತ್ತಾಗೋದು ಹೇಗೆ? ಇಲ್ಲಿ ಓಡ್ತಾ ಇರೋದು ದೇವರದ ಇಲ್ಲೋ ಅಂತ ಗೊತ್ತಾಗಬೇಕು. ಇದು ಬರ್ತಾ ಇರುವಂಥದ್ದು ದೇವರದ ಇಲ್ಲೋ ಅಂತ ಗೊತ್ತಾಗಬೇಕಾದ್ರೆ ನನಗೆ ದೇವರ ವಾಕ್ಯ ಗೊತ್ತಿರಬೇಕು ಅಲ್ವಾ? ಇಲ್ಲಾದರೆ ಅದರಲ್ಲಿ ಪ್ರೀತಿ ಇದೆಯೋ ಇಲ್ವೋ ಅಂತ ಹುಡುಕಬೇಕು. ದೇವರ ವಾಕ್ಯ ಗೊತ್ತಿಲ್ಲದೆ ಇದ್ದರು ಅದರಲ್ಲಿ ಪ್ರೀತಿ ಇದೆಯೋ, ಅದು ನನಗೇನು ಹೇಳ್ತಾ ಇದೆ? ಪ್ರತಿಕಾರ ತೆಗಿಲಿಕ್ಕೆ ಹೇಳ್ತಾ ಇದೆಯೋ, ಅಥವಾ ಸೇವೆ ಮಾಡಲಿಕ್ಕೆ ಹೇಳ್ತಾ ಇದೆಯೋ, ಅಥವಾ ಹೊಡಿಲಿಕ್ಕೆ ಹೇಳ್ತಾ ಇದೆಯೋ, ಅಥವಾ ನನಗೇನೋ ಸಾಧನೆ ಮಾಡಲಿಕ್ಕೆ ಹೇಳ್ತಾ ಇದೆಯೋ, ಅಥವಾ ಯೋಚಿಸ್ಲಿಕ್ಕೆ ಹೇಳ್ತಾ ಇದೆಯೋ? ಅದು ಯೋಚಿಸಿದರೆ ಈಗ ಆಗತ್ತಾ? ಹೀಗೆ ನಾನು ನನ್ನಲ್ಲಿ ಏನು ನಡೀತಾ ಇದೆ ಅಂತೇಳಿ ಹುಡುಕಿ ತೆಗಿಲಿಕ್ಕೆ ಆಗತ್ತಾದರೆ ಇದು ದೇವರದಲ್ಲ ಅಂಥೇಳಿ ನಿರ್ಧಾರಕ್ಕೆ ಬರ್ತೇನೆ. ಒಬ್ಬರು ಟೀ ಮಾಡಲಿಕ್ಕೆ ಹೇಳಿದರು. ಈಗ ಇದು ದೇವ್ರ ನಿರ್ಧಾರನೋ ಯಾರ ನಿರ್ಧಾರ? ಕನ್ಫ್ಯೂಸ್ ಆಗಬೇಡಿ ಅದಕ್ಕೆ. ಸಿಂಪಲ್ ಎಲ್ಲ ಹೇಳ್ತಾ ಹೋದೆ. ಒಂದು ದಿನ ಏನಾಯ್ತು ಗೊತ್ತಾ, ನಮ್ಮೊಬ್ಬರು ಬ್ರದರ್ ಇದ್ದರು. ಅವರು ಸ್ವಲ್ಪ ಡ್ರಿಂಕ್ಸ್ ಮಾಡಿ ಅವರು ಸ್ವಲ್ಪ ಏನಾಯಿತು ಗೊತ್ತಾ, ಲಾಸ್ಟಿಗೆ ಅವ್ರಿಗೆ ಯಾವುದು ಸರಿ ಇಲ್ಲ ಅಂತ ಗೊತ್ತಿಲ್ಲ. ಬ್ರದರ್, ಈಗ ನನಗೆ ನಾನೀಗ ಬೈಬಲ್ ಓದಬೇಕು ಬೇಡವೋ? ಯಾವಾಗ ಅಲ್ಲ, ಎಲ್ಲದಕ್ಕೆ ಬೈತಾರೆ. ಈಗ ನಾನೊಂದು ಸರಾಯಿ ಕುಡ್ದಿದ್ದು ತಪ್ಪಾಯಿತು, ಈಗ ಎಲ್ಲರೂ ನನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಯಾವುದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿಲ್ಲ. ಈಗ ಇದನ್ನು ಯಾರು ಸಾಲ್ವ್ ಮಾಡೋದು? ಅಂತಕ್ಕೆ ಹೋಗಬೇಡಿ. ಅಯ್ಯೋ, ನನಗೊಂದ್ಸಲ ನಗೆ ಬರ್ತಿತ್ತು. ಆದರೆ ನಾನು ನಕ್ಕರೆ ನಾನು ಅವರನ್ನು ಖಂಡಿತವಾಗಿ ಕೆಳಗಾಗ್ತೇನೆ. ನಾನು ಹೇಳ್ತೀನಿ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಸ್ತೋತ್ರ, ಯೇಸುವೆ. ಏನು ಹೇಳಬೇಕು ನನಗೇನು ಗೊತ್ತು? ಹೇಗೆ ಸಾಲ್ವ್ ಮಾಡಲಿ ಅದನ್ನೆಲ್ಲ? ಸುಮ್ಮನೆ ಯೇಸು ಅಲ್ಲ ಬರೋದೆ ಗೊತ್ತಾಯಿತು ಅಂತೇಳಿ. ಗೊತ್ತಾಯ್ತಲ್ಲ.
ಏನು ನಾವೇನು ಕಂಪ್ಯೂಟ್ರಾ? ಅಲ್ಲ, ದೇವ್ರ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿ ಸ್ವಾಮಿ ಬರೀತೇನೆ ಅಂತ. ಹಾಗೆ ನಮಗೆ ಗೊತ್ತಾಗತ್ತೆ ಏನು ತಪ್ಪು ಏನು ಸರಿ. ನಾನು ಫಾಸ್ಟ್ ಎಷ್ಟು ಇರ್ತೇನೋ ಅದು ಇಂಪಾರ್ಟೆಂಟ್. ಯಾವಾಗ ಫಾಸ್ಟ್ ಆಗ್ತೇನೆ? ಡೈಲಿ ನಾನು ಓಡ್ತಾ ಇದ್ದರೆ ನನ್ನ ಸ್ಪೀಡ್ ಹೆಚ್ಚಾಗತ್ತೆ. ಡೈಲಿ ಒಂದು ಕೆಲಸ ಮಾಡ್ತಾಯಿದ್ರೆ ಅಥವಾ ಇದು ಒಂದು ಕೆಲಸ ಕಲಿತಾ ಅದು ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನನ್ನ ಯೋಚನೆ ಸ್ಪೀಡ್ ಜಾಸ್ತಿ ಆಗುತ್ತೆ. ನಾನೀಗ ಅದನ್ನು ಏನಕ್ಕೆ ಯೂಸ್ ಮಾಡ್ತಾಯಿದ್ದೇನೆ? ದೇವರದ್ದು ಯಾವುದು ಅಲ್ಲ ಯಾವುದನ್ನು ಹುಡುಕ್ಲಿಕ್ಕೆ ಟ್ರೈ ಮಾಡ್ತೇನೆ. ಇದು ಮಾಡ್ತಾ ಇರುವಾಗ ದೇವರ ಹೆಲ್ಪ್ ಬರುತ್ತೆ. ಅದಕ್ಕೆ ಹೇಳೋದು ಕೃಪೆ. ನಾನು ಹುಡುಕ್ತಾ ಇದ್ದೇನೆ ಸರಿ ಇರೋದನ್ನು ಮಾಡಲಿಕ್ಕೆ. ಅದು ಯಾವುದು ಸರಿ? ದೇವರ ದೃಷ್ಟಿಯಲ್ಲಿ ಸರಿ ಇರುವುದನ್ನು. ಅದು ಯಾವಾಗ ಆಗತ್ತೆ? ದೇವರ ವಾಕ್ಯ ಗೊತ್ತಿದ್ದರೆ ಬಹಳ ಸುಲಭ. ಗೊತ್ತಿಲ್ಲದ್ರೆ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ದೇವರೇ, ನಿಮಗೆಲ್ಲ ಗೊತ್ತು, ನಾನೆಲ್ಲ ನಿಮ್ಗೆ ಬಿಡ್ತೇನೆ. ನಾನು ಹೋಗ್ಲಿಕ್ಕಿರೋದು ಹೋಗ್ತೇನೆ, ಮಾಡಲಿಕ್ಕಿರೋದು ಮಾಡ್ತೇನೆ. ಅದು ಆಗತ್ತೋ ಇಲ್ಲೋ ನಾನು ಯಾಕೆ ಯೋಚಿಸಲಿ? ನಾನು ಹೋಗುವ ಕಡೆಗಳೆಲ್ಲ ನೀನಿದ್ದಿ, ನಾನು ಮಾಡುವ ಕೆಲಸಗಳನ್ನೆಲ್ಲ ಸಫಲ ಮಾಡ್ತಿ, ನನಗೋಸ್ಕರ ನೀನು ಕೆಲಸ ತಯಾರು ಮಾಡ್ತಾ ಇದ್ದಿ, ನನಗೆ ಸಿಗೋ ಸಂಬಳ ನನಗೆ ಸಾಕಾಗಲ್ಲ ಅಂತ ನಿನಗೆ ಗೊತ್ತು, ಅದರಲ್ಲಿ ನನ್ನ ಮುಂದಿನ ಜೀವನ ನಡೆಯೋದೋ ಇಲ್ಲವೋ ಅಂತ ನಿನಗೆ ಗೊತ್ತು. ಆದರೆ ನಾನು ಯಾಕೆ ಯೋಚನೆ ಮಾಡಲಿ? ದೇವರು ಕೆಲಸ ಮಾಡ್ತಾರೆ. ಗಾಡ್ ಈಸ್ ಎಟ್ ವರ್ಕ್. ನನಗೆ ಹೇಳಬೇಕು, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. 24 hours ಬ್ಯುಸಿ ಇಟ್ಟು ನೋಡಿ, ಪ್ರಾಕ್ಟೀಸ್ ಮಾಡಿ. ಯಾರು ಬೈತಾರಾದರೆ ಅಥವಾ ಏನೇ ಹೇಳ್ತಾರಾದರೆ ಏನು ಹೇಳಲಿಕ್ಕೆ ಹೋಗಬೇಡಿ. ಯೇಸುವಿಗೆ ಸ್ತೋತ್ರ ಹಾಡ್ತಾ ಹೋಗಿ. ಆ ವಾಕ್ಯವನ್ನು ತೆಗೆದುಹಾಕಿ. ಅದೇನಾಗಿದೆ? ಬೀಜ ಆಗಿದೆ. ನಮ್ಮಲ್ಲಿ ಹೇಗೆಲ್ಲ ಬಿತ್ತನೆ ಆಗುತ್ತೆ? ಕಣ್ಣಿನ ಮೂಲಕ, ಕಿವಿ ಮೂಲಕ ಅಥವಾ ಸ್ಪರ್ಶದ ಮೂಲಕ. ಕೆಟ್ಟದ್ದು ಬಿತ್ತನೆ ಆಗುತ್ತೆ, ಒಳ್ಳೆಯದು ಬಿತ್ತನೆ ಆಗುತ್ತೆ. ಈಗ ಅದು ದೇವರದು ಅಲ್ಲವೋ ಅಂತೇಳಿ ಹುಡುಕ್ಲಿಕ್ಕೆ ಬುದ್ಧಿವಂತನಾಗಬೇಕು. ಅದರಲ್ಲಿ ಪ್ರೀತಿ ಇದೆಯೋ ದ್ವೇಷ ಇದೆಯೋ? ಇದು ಸುಲಭದ ವಿಷಯ. ಪ್ರೀತಿ ಇದೆಯೋ ದ್ವೇಷ ಇದೆಯೋ, ಪ್ರತೀಕಾರ ಇದೆಯೋ? ಇದರಲ್ಲಿ ಪಟಕ್ ಅಂದರೆ ಡಿಸಿಷನ್ ಆಗುತ್ತೆ. ಈಗ ಪ್ರೀತಿ ಇದೆ ಆದರೆ ಅದನ್ನು ನಾನು ಕ್ರಿಯೆಯನ್ನು ಮಾಡಿದರೆ ಆಯಿತು, ಪ್ರೀತಿ ತೋರಿಸುವಂಥ ಕ್ರಿಯೆ. ಪ್ರತೀಕಾರ ಇದೆ ಆದರೆ ಕಾರ್ಯ ಮಾಡದೆ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ರೆ ಆಯಿತು. ನಾನು ಬ್ಯುಸಿ ಇದ್ದರೆ ನನ್ನಿಂದ ಒಂದು ತಪ್ಪು ಆಗೋದಿಲ್ಲ. ದೇವರು ಆ ಕೆಲಸ ಮಾಡ್ತಾಯಿದ್ದಾರೆ. ನನ್ನ ಕೆಲಸ ಏನು? ಶಾಂತವಾಗಿರಬೇಕು. ಶಾಂತವಾಗಿರು, ನಾನು ದೇವರೆಂದು ತಿಳಿದುಕೋ. ನಾನು ಕ್ರಿಯೆ ಮಾಡ್ತಾಯಿದ್ರೆ, ನಾನು ಪ್ರತಿಕ್ರಿಯಿಸ್ತಾ ಇದ್ದರೆ ನಾನು ಶಾಂತನಾಗಿಲ್ಲ, ನಾನು ದೇವರಲ್ಲಿ ನಂಬಿಕೆ ಇಡಲಿಲ್ಲ, ನಾನೇನೋ ಮಾಡ್ತಾಯಿದ್ದೇನೆ. ಕೆಲವೊಂದು ಸಲ ನನಗೆ ಹೀಗೆ ಇಷ್ಟೇ, ಏನು ಮಾಡಬೇಕಂತ ಅರ್ಥ ಆಗೋದಿಲ್ಲ. ದೇವರೇ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಇದೇ ಹೇಳ್ತಾ ಇರೋದು. ಸುಲಭ ವಿಚಾರ, ಟೆನ್ಷನ್ ಮಾಡಲಿಕ್ಕಿಲ್ಲ. ಕ್ರಿಯೆಯಲ್ಲಿ ಏನಾದರೂ ಮಾಡಲಿಕ್ಕಾಗತ್ತಾದರೆ ಮಾಡ್ತೇವೆ. ಬಿಯಾಂಡ್ ನಮ್ಮ ಯಾರನ್ನು ಬದಲಾಯಿಸಿ ಯಾರಿಗೋ ಏನೋ ಕೊಟ್ಟು ಅದು ಮತ್ತು 10 ರೂಪಾಯಿ ಸಂಬಳ ಸಿಗೋದಕ್ಕಿಂತ ಸ್ವಲ್ಪ ವೆಯ್ಟ್ ಮಾಡಿ, ದೇವರು ನನ್ನ ಪ್ಲ್ಯಾನ್ ಮಾಡ್ತಾಯಿದ್ದಾರೆ, ನಾನು ಇಮ್ಯಾಜಿನೇಷನ್ ಮಾಡಬೇಕು. ದೇವರು, ಗಾಡ್ ಈಸ್ ಎಟ್ ವರ್ಕ್. ದೇವರು ನನ್ನ ಕೆಲಸ ಮಾಡ್ತಾಯಿದ್ದಾರೆ. ದೇವರು ನನ್ನ ಸೇವೆ ಮಾಡಲಿಕ್ಕೆ ಬಂದರು, ಅವರು ನನ್ನನ್ನು ಪ್ರೀತಿಸ್ತಾರೆ. ಹೀಗೆ ನಾನು ನನ್ನನ್ನು ಸಮಾಧಾನ ಪಡಿಸ್ತಾ ಹೋದರೆ ನನ್ನ ದೇಹದಲ್ಲಿ ಎಲ್ಲ ಕ್ರಿಯೆಗಳು ಸಮತೋಲನಕ್ಕೆ ಬರುತ್ತೆ. ನಾನು ಶಾಂತನಾಗಿರ್ತೇನೆ, ನಾನು ಕೋಪ ಮಾಡಲಿಕ್ಕೆ ಹೋಗೋದೇ ಇಲ್ಲ. 1-2 ಸಲ ಪ್ರಾಕ್ಟೀಸ್ ಮಾಡ್ದಾಗಿದ್ದರೆ, ಟೇಸ್ಟ್ ಸಿಕ್ತು ಅಂದರೆ ನೆಕ್ಸ್ಟ್ ಟೈಮ್ ನಾನು ಮಾಡಿಯೇ ಮಾಡ್ತೇನೆ. ಯೇಸುಸ್ವಾಮಿ ಹೇಳಿದ ಮಾತು, ಅದರ ನೆಕ್ಸ್ಟ್ ಏನು? ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುವವನು ಭಾಗ್ಯವಂತ. ಯೇಸುಸ್ವಾಮಿ ಹೇಳಿದ್ರು, ವಿಶ್ರಾಂತಿ ಮಾಡಿ. ಏನು ಹೇಳಿದರು? ವಿಶ್ರಾಂತಿ ಮಾಡಿ, ಟೇಕ್ ರೆಸ್ಟ್. ವೈ ಆರ್ ವರಿಂಗ್? ಯಾಕೆ ಚಿಂತೆ ಮಾಡ್ತಿದ್ದೀರಿ? ಚಿಂತೆ ಯಾಕೆ? ಚಿಂತಿಸಿ ಒಂದು ಬಿಳಿ ಕೂದಲನ್ನು ಕಪ್ಪು ಮಾಡಲಿಕ್ಕೆ ನಿನ್ನಿಂದ ಆಗತ್ತಾ? ಇಲ್ಲ. ಮತ್ತೆ ಯಾಕೆ ಚಿಂತಿಸ್ತೀರಿ? ದೇವರನ್ನು ನಂಬೋದಂತೇಳಿದ್ರೆ ಸಿಂಪಲ್. ನಾವು ಅದನ್ನು ಕಷ್ಟ ಮಾಡ್ಕೊಂಡಿದ್ದೇವೆ.
ನಾನಂತೂ ಭಯಂಕರವಾಗಿ ಇವರಿಗೆ ಸೈನ್ಸ್ ಮತ್ತು ಬಯಾಲಜಿ ಫಿಸಿಕ್ಸ್ ಎಲ್ಲ ತೋರಿಸಿ ಕೆಮಿಸ್ಟ್ರಿನೂ ತೋರಿಸಿದ್ದೇನಲ್ಲ, ಕೆಮಿಸ್ಟ್ರಿನೂ ತೋರಿಸಿದ್ದೇನೆ. ಈಗ ಅದಕ್ಕೆ ದೇವರು ಸಿಂಪ್ಲಿಫೈಡ್ ವರ್ಷನ್ ನನ್ನ ತಗೊಂಡು ಬಂದರು. 1 ಥೆಸಲೋನಿಯನ್ 5:8 ಹೌದು, 1 ಥೆಸಲೋನಿಯ 5:18 ಏನು ಹೇಳುತ್ತೆ? ಎಲ್ಲದಕ್ಕಾಗಿ ಅಲ್ಲ, ಎಲ್ಲ ಸಂದರ್ಭಗಳಲ್ಲಿ ಎಲ್ಲಿ ಚಾನ್ಸ್ ಸಿಗತ್ತೆ ಅಲ್ಲಿ ಎಲ್ಲ ಸ್ತೋತ್ರ ಮಾಡಿ. ಅಸಮಾಧಾನ ಇರಲಿ, ರೋಗ ಇರಲಿ, ಸತ್ತಿರಲಿ, ಏನೇ ಇರಲಿ, ಎಲ್ಲದಕ್ಕಾಗಿ ಅಲ್ಲ, ಎಲ್ಲ ಸಂದರ್ಭಗಳಲ್ಲಿ. ನಿಮ್ಮ ಅಸಮಾಧಾನಗೊಳ್ತಿದ್ದೀರಂತ ಗೊತ್ತಾಗತ್ತೆ, ನಿಮ್ಮ ಸಮಾಧಾನ ನಷ್ಟ ಆಗ್ತಾ ಇದೆ ಅಂತ ಗೊತ್ತಾಗತ್ತೆ, ನಿಮಗೇನು ಅರ್ಥ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇದೆ, ನಾವು ಯೋಚಿಸಿದ ರೀತಿ ಆಗ್ತಾ ಇಲ್ಲ ಅಂತ ಗೊತ್ತಾಗತ್ತೆ. ಏನು ಮಾಡಬೇಕು? ದೇವರಿಗೆ ಸ್ತೋತ್ರ ಹೇಳ್ರಿ, ಸ್ತೋತ್ರ ಹೇಳಿ. ಸ್ತೋತ್ರ ಹೇಳ್ತಾ ಹೋಗುವಾಗ ದೇವರೇ ನನಗೆ ಒಂದು ಮಾರ್ಗದರ್ಶನ ಕೊಡ್ಬೋದು ಅದನ್ನು ಮಾಡಲಿಕ್ಕಿರುವಂಥ. ಹಬ್ಬ ಐಡಿಯಾ ಸಿಕ್ತು, ಇವ್ರ ಹತ್ರ ಹೋದರೆ ಕೆಲಸ ಆಗತ್ತೆ. ನಾವು ದೇವರ ಕೆಪಾಸಿಟಿಯನ್ನು, ದೇವರ ಏನು ಒಂದು ಏನು ಹೇಳ್ತೇವೆ, ಎಬಿಲಿಟಿಯನ್ನು ನಾವು ಯೂಸ್ ಮಾಡ್ತಾಯಿಲ್ಲ. ಏನು ಹೇಳ್ತೇವೆ? ಯೋಗ್ಯತೆ. ಯೋಗ್ಯತೆಯನ್ನು, ಅವರಿಗಿರುವ ಬಲವನ್ನು, ಅವರ ಆ ಶಕ್ತಿಯನ್ನು ನಾವು ಉಪಯೋಗಿಸ್ತಾ ಇಲ್ಲ. ಅದಕ್ಕೆ ನಾನೇನು ಮಾಡಬೇಕು? ಶಾಂತನಾಗಿರಬೇಕು. ಅದನ್ನು ನಾನು ನಂಬಬೇಕಲ್ಲ, ಅವ್ರಿಗೆ ಶಕ್ತಿ ಇದೆ, ನನ್ನಲ್ಲಿ ಮಾಡಲಿಕ್ಕೆ ಆಗತ್ತೆ ಅಂತೇಳಿ. ಹೌದಾ ಇಲ್ಲ? ಈಗ ಯೇಸುವಿನ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ ಅಂತೇಳಿ ನಾನು ನನಗೆ ಹೇಳ್ತೇನೆ. ಅದು ಸ್ತೋತ್ರನೋ ಅಥವಾ ಮಾಡಲಿಕ್ಕೆ ಹೇಳ್ತಾ ಇದ್ದೇನೋ? ಅದೇನದು? ಹಾಂ, ಅದೇ ನಿಮ್ಮ ಹತ್ರ ಮಾಡಲಿಕ್ಕೆ ಹೇಳಿದ್ದು. ನಾನು ಗುಣ ಹೊಂದಿದ್ದೇನೆ ಸ್ವಾಮಿ, ನನ್ನ ಕೈ ಕಾಲಲ್ಲಿ ಬಲ ಇದೆ, ನಾನು ಯಾಕೆ ಚಿಂತೆ ಮಾಡಲಿ? ನಾನು ಎದ್ದೇಳ್ತೇನೆ, ಮದುವೆನೂ ಆಗ್ತೇನೆ. ನನ್ನ ಚಿಂತನೆ ಏನಿರಬೇಕು? ದೇವರ ಕೆಪಾಸಿಟಿ ಮೇಲೆ ಇರಬೇಕು. ನನ್ನ ಚಿಂತನೆ ನನ್ನ ಕೆಪಾಸಿಟಿ ಮೇಲೆ ಹೊಂದಿಕೊಂಡು ದೇವರನ್ನು ಮೆಜರ್ ಮಾಡ್ತೇನೆ. ನಾನು ಇಷ್ಟು ಚೆನ್ನ ಬ್ರೈನಲ್ಲಿ ದೇವರನ್ನು ಫಿಟ್ ಮಾಡಲಿಕ್ಕೆ ನೋಡ್ತಾ ಇದ್ದೇನೆ. USB ಕಾರ್ಡ್ ಹಾಕಿದಾಗೆ ನನ್ನ ಚಿಂತನೆಗಿಂತ ದೇವರ ಚಿಂತನೆ ಆಕಾಶಕ್ಕೆ ಮೇಲೆ ವ್ಯತ್ಯಾಸ ಇದೆ ಅಂತೇಳಿ ದೇವರು ಹೇಳ್ತಾರೆ. ದೇವರ ಹುಚ್ಚುತನ ನನ್ನ ಬುದ್ಧಿವಂತಿಕೆಗಿಂತ ಎಷ್ಟೋ ಮೇಲು. ಆ ಕೆಪಾಸಿಟಿ ಮೇಲೆ ನನಗೆ ನಂಬಿಕೆ ಇದೆ. ಆದರೆ ನಾನು ದೇವರಿಗೆ ಸ್ತೋತ್ರ ಆಡ್ತೇನೆ. ಈ ಸ್ಥಿತಿ ತಂದಿರುವುದಕ್ಕಾಗಿ ಅಲ್ಲ, ಈ ಪರಿಸ್ಥಿತಿಗಾಗಿ ಅಲ್ಲ, ಈ ಪರಿಸ್ಥಿತಿಯಲ್ಲಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಯಾಕೆ? ನಾನು ದೇವರ ಶಕ್ತಿಯನ್ನು ನಂಬ್ಕೊಂಡಿದ್ದೇನೆ. ನಾನು ಯೇಸುವನ್ನು ರಕ್ಷಕ ಅಂತ ಸ್ವೀಕರಿಸಿದ್ದೇನೆ. ದೇವರು ಹೇಳ್ತಾರೆ, ನನ್ನ ಅಗತ್ಯಗಳನ್ನೆಲ್ಲ ಪೂರೈಸುವರು. ನನ್ನ ಅಗತ್ಯಗಳನ್ನು, ನನಗೇನು ನೀಡ್ಸಿದೆ ಅದನ್ನು ದೇವರು ಪೂರೈಸ್ತಾರೆ. ನಾನು ಯಾಕೆ ಚಿಂತಿಸಬೇಕು? ಹೌದಾ ಇಲ್ಲ? ಕೆಲಸ ಇಲ್ಲ ಅಂತ ಚಿಂತಿಸ್ಲಿಕ್ಕೆ ಹೇಳಿದ್ದಾರೆ, ಚಿಂತಿಸಬೇಡ ಅಂತ ಹೇಳಿದಾರಲ್ವ? ಹಾಂ, ಚಿಂತಿಸಿ ಚಿಂತಿಸಿ ನಮ್ಮ ಕೂದಲೆಲ್ಲ ಬೇಗ ಬೆಳ್ಳಗಾಗ್ಬಿಟ್ಟಿದೆ. ಈಗ ನಿಮ್ಮ ಕೂದಲು ಬೆಳ್ಳಗಾಗಿದೆ, ಇಷ್ಟೇ ಕಾರಣ. ಹಿಂದೆ ಕೂದಲು ಅದೇ ಏಜ್ ಯಾಕೆ ಆಯಿತು? ಇವರು 10 ವರ್ಷದ ನಂತರದ ಈಗಲೇ ಯೋಚನೆ ಮಾಡಿದರೆ 10 ವರ್ಷ ಇಲ್ಲಿ ಬಂತು, 10 ವರ್ಷ ಜೀವನದಲ್ಲಿ ಹೋಯ್ತು. ಹೌದಾ ಇಲ್ಲ? ಹೌದಾ ಇಲ್ಲ? 10 ವರ್ಷದಲ್ಲಿ ನಂತರ ಆಗುವಂಥದ್ದು ಈಗ ಯೋಚಿಸಿದರೆ 10 ವರ್ಷ ಇಲ್ಲಿ ಬಂತು. ಹೌದಾ? ನನ್ನ ವಯಸ್ಸು 10 ವರ್ಷ ಕಡಿಮೆ ಆಯಿತು. ಈಗ ನನಗೆ 20 ಆಗಿದ್ರೆ ಎಷ್ಟಾಯಿತು ವರ್ಷ? 30 ಆಯಿತು. 40 ಆಗಿದ್ರೆ 50 ಆಯಿತು. ಅದಕ್ಕೆ ಚಿಂತಿಸಬೇಡ ಅಂತೇಳಿ ದೇವರಿಗೆ ಬುದ್ಧಿ ಹೇಳಿದರು. ದೇವರೇ ನಿನಗೇನು ಗೊತ್ತು, ನಾನಿರೋದಲ್ವ,
ನೀನು ಸ್ವರ್ಗದಲ್ಲಿ, ನಾನು ಭೂಲೋಕದಲ್ಲಿ, ಇಲ್ಲಿ ಬಂದು ತೋರಿಸ್ ನಿಂದೆಲ್ಲ ಅಂತ. ವಚನಕಾರ ಹಂಗೆ ಹೇಳ್ತಾನೆ. ಹಾಂ, ಬೈಬಲಲ್ಲಿ ಇದೆ ಅದು. ಇವತ್ತು ಅದನ್ನು ಮಾರ್ಕ್ ಮಾಡಿಟ್ಟೆ, ನೀವು ಸ್ವರ್ಗದಲ್ಲಿ, ನಾನು ಭೂಲೋಕದಲ್ಲಿ ಇರೋದು ಅಂತೇಳಿ.